ಕಳೆದೊಂದು 2-3 ವಾರಗಳಿಂದ ದೇವದರ್ಶನ ಗುಡಾರ ಮತ್ತು ಅದರ ಉಪಕರಣಗಳ ಕುರಿತಾಗಿ ಕೆಲವು ಅಂಶಗಳನ್ನು ಕರ್ತನು ನಮಗೆ ಕೊಟ್ಟಿರುವ ಆಲೋಚನೆ ಮೇರೆಗೆ ನಾವು ಕಲಿತಾ ಇದ್ದೇವೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಕರ್ತ ನಮಗೆ ಕೊಟ್ಟಿರುವ ಆಲೋಚನೆ ಮೇರೆಗೆ ನಾವು ಇದನ್ನು ಧ್ಯಾನಿಸೋಣ ಪ್ರಿಯರೇ. ದೇವದರ್ಶನ ಗುಡಾರದಲ್ಲಿ ದೇವದರ್ಶನ ಗುಡಾರದಲ್ಲಿ ಅನೇಕ ಉಪಕರಣಗಳು. ಗುಡಾರ ಎಂಬುದು ಒಂದು ಪ್ರತ್ಯೇಕವಾದದ್ದು, ಆದರೆ ಉಪಕರಣಗಳು ಕೂಡ ಬಹಳ ವಿಶೇಷವಾದರಲ್ಲಿ ಯಜ್ಞವೇದಿ ಆಗಲಿ, ಗಂಗಾಳವು ಅಥವಾ ದ್ವೀಪವೃಕ್ಷವು ಮತ್ತು ಮೇಜಿನ ಮೇಲೆ ಇಡಲ್ಪಟ್ಟಂಥ ಒಂದು ರೊಟ್ಟಿಗಳು, ಧೂಪವೇದಿ, ತೆರೆಗಳು, ಒಡಂಬಡಿಕೆಯ ಮಂಜೂಷ, ಅದರಲ್ಲಿರುವಂಥ ವಸ್ತುಗಳು, ಹೀಗೆ ದೇವದರ್ಶನ ಗುಡಾರದಲ್ಲಿ ನಾನಾ ವಿಧವಾದಂಥ ಒಂದು ಅನೇಕ ವಸ್ತುಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ, ಉಪಕರಣಗಳನ್ನು ಗಮನಿಸ್ತಾ ಇದ್ದೇವೆ. ಗುಡಾರ ಎಂಬುದಾಗಿ ನಾವು ಹೇಳುವಾಗ ಸಾಮಾನ್ಯವಾಗಿ ಒಂದೇ ಪದವಾಗಿದೆ, ಆದರೆ ಅದರ ಒಳಗಡೆ ಅನೇಕ ವಿಷಯಗಳಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಕಲಿಬೋದು ಪ್ರಿಯರೇ. ದೇವರು ಮೋಶೆಗೆ ಹೇಳಿದಾಗ, ನಾನು ನಿನಗೆ ತೋರಿಸುವ ರೀತಿಯಲ್ಲಿ ಅದನ್ನು ಮಾಡಿಸಬೇಕು, ದೇವದರ್ಶನ ಗುಡಾರವನ್ನು ಮಾಡಿಸಬೇಕು. ವಿಮೋಚನ ಕಾಂಡ 25ನೇ ಅಧ್ಯಾಯ. ದೇವದರ್ಶನ ಗುಡಾರದ ಮೂಲ ಉದ್ದೇಶ ಕೂಡ ಬಹಳ ಸ್ಪಷ್ಟವಾಗಿ ಕರ್ತನು ಮೋಶೆಗೆ ಹೇಳಿದ್ದಾನೆ. 25ನೇ ಅಧ್ಯಾಯ 8ನೇ ವಚನದಲ್ಲಿ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ಗುಡಾರವನ್ನು ನೇಮಿಸಬೇಕು ಎಂಬುದಾಗಿ ಕೂಡ. ನಾವೊಂದು ಚಿಕ್ಕದಾಗಿ ವಾಕ್ಯ ಸಂದೇಶಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರೀತಿಯುಳ್ಳ ಸ್ವಾಮಿ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಆಲೋಚನೆಗಾಗಿ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. ತಂದೆಯ ದೇವರೇ, ನಿನ್ನ ಕೃಪೆ, ನಿನ್ನ ಪ್ರೀತಿಯಲ್ಲಿ ಈ ರೀತಿ ನಮ್ಮನ್ನು ಮೂಲಕವಾಗಿ ಒಂದು ಮಾಡಿ ಬಲಪಡಿಸಿ ನಿನ್ನ ಆತ್ಮನ ಸಹಾಯದಿಂದ ನಿನ್ನ ವಾಕ್ಯಗಳನ್ನು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ನಾವು ಎಲ್ಲರೂ ಕೂಡ ಇದರ ವಿಷಯದಲ್ಲಿ ಕಲಿಲಿಕ್ಕಿದ್ದೇವೆ. ನಿನ್ನ ಆತ್ಮನ ಸಹಾಯದಿಂದ ನಮಗೆ ಉಪದೇಶಿಸಿ ಕಲಿಸಿ, ನಿನ್ನ ಆತ್ಮನ ಮೂಲಕವಾಗಿ ಬೋಧಿಸು. ಈ ಗುಡಾರ ಮತ್ತು ಉಪಕರಣಗಳಿರೋ ಕ್ರಿಸ್ತನು ನಮಗೆ ಸ್ಪಷ್ಟವಾಗಿ ಕಾಣಬರುವಂತೆ ಸಹಾಯ ಮಾಡು. ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದೇವದರ್ಶನ ಗುಡಾರವು, ಅದರ ಉದ್ದೇಶವು, ಇದರ ಕಳೆದ ವಾರದಲ್ಲಿ ಅದನ್ನು ನಾವು ಧ್ಯಾನಿಸಿದ್ದೇವೆ ಪ್ರಿಯರೇ. ಗುಡಾರಕ್ಕೆ 3 ಸ್ಥಳಗಳು ನಮಗೆಲ್ಲರಿಗೂ ಪರಿಚಯ ಇದೆ. ಸಾಮಾನ್ಯವಾಗಿ ಎಲ್ಲರೂ ಧ್ಯಾನಿಸ್ತಾ ಇರೋದ್ರಿಂದ ನಮಗೆ ಗೊತ್ತಾಗ್ತದೆ. 3 ಸ್ಥಳಗಳು, ಅದರಲ್ಲಿ ಆವರಣವು, ಪರಿಶುದ್ಧವಾದ ಸ್ಥಳವು ಮತ್ತು ಅತಿ ಪರಿಶುದ್ಧವಾದಂಥ ಒಂದು ಸ್ಥಳವು. ಆವರಣದಲ್ಲಿ ಯಜ್ಞವೇದಿ, ಗಂಗಾಳ ಅಂದರೆ ಸಮುದ್ರವೆನಿಸಿಕೊಳ್ಳುವಂಥ ಪಾತ್ರೆ ಮತ್ತು ಮೊದಲನೇ ತೆರೆಯ ಒಳಗಡೆ ಪರಿಶುದ್ಧವಾದ ಸ್ಥಳದಲ್ಲಿ ದೀಪಸ್ತಂಭವು, ಮೇಜಿನ ಮೇಲೆ ಇಡಲ್ಪಟ್ಟಂಥ ರೊಟ್ಟಿಗಳು, ಎರಡನೇ ತೆರೆ ಆಚೆಯಲ್ಲಿ ಧೂಪವೇದಿ ಮತ್ತು ಮಂಜೂಷದ ಒಳಗಡೆ ಅದರಲ್ಲಿ ಅಹರೋನನ ಚಿಗುರಿದ ಕೋಲು, ಆಜ್ಞೆಗಳ ಹಲಿಗೆಗಳು, ಮನ್ನಾ ಇಟ್ಟಿದ್ದಂಥ ಚಿನ್ನದ ಪಾತ್ರೆ. ಇವು ದೇವದರ್ಶನ ಗುಡಾರದ 3 ಸ್ಥಳಗಳಲ್ಲಿ ಇರುವಂಥ ಉಪಕರಣಗಳು ಮತ್ತು ವಸ್ತುಗಳು. ಇನ್ನು ಆವರಣದಲ್ಲಿ ಇರುವಂಥ ಬಹಳ ಪ್ರಾಮುಖ್ಯವಾಗಿ ಅಂದರೆ ಯಜ್ಞವೇದಿ ಕಣ್ಣಿಗೆ ಕಾಣಿಸುವಂಥದ್ದು ಹೊರಗಡೆ ಜನಗಳಿಗೆ, ಮತ್ತು ಗಂಗಾಳ ಅಂದರೆ ಸಮುದ್ರವೆನಿಸಿಕೊಳ್ಳುವಂಥ ಒಂದು ಪಾತ್ರೆ. ನಾವು ವಿಮೋಚನೆ ಕಾಂಡ 25ನೇ ಅಧ್ಯಾಯ ನೋಡಿ. ಮೊದಲನೇದಾಗಿ ನಾವು ವಿಮೋಚನೆ ಕಂಡ 30ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳ. 30:17ರಲ್ಲಿ 30ನೇ ಅಧ್ಯಾಯ, ವಿಮೋಚನೆ ಕಾಂಡ 30ನೇ ಅಧ್ಯಾಯ 17ನೇ ವಾಕ್ಯ.
ಹದಿನೇಳನೇ ವಚನ ನಮ್ಗೆ. 30:17. ಯೆಹೋವನು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು, ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ, ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು. ಓದಿ. ಆರೋನನು ಅವನ ಮಕ್ಕಳು ಅದರಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಅವರು ದೇವದರ್ಶನದ ಗುಡಾರದೊಳಗೆ ಹೋಗುವಾಗೆಲ್ಲ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ಸಾಕು. ತೊಳೆಯದೆ ಹೋದರೆ ಸತ್ತಾರು. 38ನೇ ಸಾಕು. 38ನೇ ಅಧ್ಯಾಯ 8ನೇ ವಚನ ಕೂಡ ನಾನು ಓದ್ತೇನೆ. 38:8 ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ದರ್ಪಣಗಳಿಂದ ಗಂಗಾಳವನ್ನು, ಅದರ ಪೀಠವನ್ನು ಮಾಡಿದನು. ಮತ್ತು 40ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೂಡ ಈ ಮಾತು ಇದಕ್ಕೆ ಸಂಬಂಧಪಟ್ಟದ್ದು ಬರೆಯಲ್ಪಟ್ಟಿದೆ. ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಗಂಗಾಳವನ್ನು ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು. ಅಂಗಳದ ಸುತ್ತಲೂ ಆವರಣವನ್ನು ನಿಲ್ಲಿಸಿ ಅಂಗಳದ ಬಾಗಿಲಿಗೆ ಪರದೆಯನ್ನು ತೂಗ ಬಿಡಬೇಕು. 30ನೇ ಅಧ್ಯಾಯ 17ನೇ ವಚನದಲ್ಲಿ ಗಂಗಾಳವು, ಅದರ ಸ್ಪಷ್ಟತೆ ಇಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಮ್ಯೂಟ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಆಡಿಯೋ ಡಿಸ್ಟರ್ಬೆನ್ಸ್ ಮ್ಯೂಟ್ ಮಾಡಿ. ಓಕೆ. ಯೆಹೋವನು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು, ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನ ಗುಡಾರಕ್ಕೂ ಯಜ್ಞವೇದಿ ನಡುವಿಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು. ನೋಡಿ, ಸ್ನಾನ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಪ್ರಾಮುಖ್ಯವಾಗಿ ಗುಡಾರಕ್ಕೆ ಪ್ರವೇಶ ಮಾಡುವುದಕ್ಕಿಂತ ಮೊದಲು ಮತ್ತು ಯಜ್ಞವೇದಿಯ ಬಳಿಗೆ ಬರುವುದಕ್ಕಿಂತ ಮೊದಲು ಈ ಗಂಗಾಳವನ್ನು ಯಾಜಕನು ಸಮೀಪಿಸಬೇಕು. ಅದು ಗುಡಾರಕ್ಕೂ ಯಜ್ಞವೇದಿಗೂ ಮಧ್ಯದಲ್ಲಿರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಗುಡಾರಕ್ಕೂ ಯಜ್ಞವೇದಿಗೂ ಮಧ್ಯದಲ್ಲಿರುವಂಥ ಈ ಗಂಗಾಳವನ್ನು ಮೊದಲು ಅವನು ಸಮೀಪಿಸಬೇಕು. ಅಂದರೆ ಅದನ್ನು ಉಪಯೋಗಿಸಬೇಕು. ಆರೋನನು ಅವನ ಮಕ್ಕಳು ಅದರಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಅವರು ದೇವದರ್ಶನ ಗುಡಾರದೊಳಗೆ ಹೋಗುವಾಗೆಲ್ಲ ಆ ನೀರಿನಿಂದ ಕೈ ಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ತೊಳೆಯದೆ ಹೋದರೆ ಸತ್ತಾರು. ತೊಳೆಯದೆ ಹೋದರೆ ಸತ್ತಾರು ಅಂದರೆ ಯಜ್ಞಾರ್ಪಣೆಯು ಇಷ್ಟವಾಗಿಲ್ಲವಾದರೆ ಅವರು ಸಾಯುವರು. ಯಾಜಕನು ನಿರ್ದೋಷತ್ವವನ್ನು ಕಾಪಾಡಿಕೊಳ್ಳದೆ ಹೋದರೆ ಅವರು ಸಾಯುವರು. ಮಾತ್ರವೇ ಅಲ್ಲ, ಅವರು ಕೈಕಾಲುಗಳನ್ನು ತೊಳೆದುಕೊಳ್ಳದೆ ಹೋದರೆ ಸಾಯುವರು. ಅಂದರೆ ಇಲ್ಲಿ ದೇವದರ್ಶನ ಗುಡಾರದಲ್ಲಿರುವ ಪ್ರತಿಯೊಂದು ಉಪಕರಣವೂ ಕೂಡ ಅದು ವಿಶೇಷವಾದದ್ದು ಮತ್ತು ಪ್ರಾಮುಖ್ಯವಾದದ್ದು. ಒಂದು ವೇಳೆ ನಾವು ನೆನೆಸ್ಬೋದು, ಇದು ಆವರಣದಲ್ಲಿರುವಂಥ ಉಪಕರಣಗಳು ಇದಷ್ಟು ಪ್ರಾಮುಖ್ಯ ಇರಲಿಲ್ಲವಾಗಬಹುದೇನೋ ಎಂಬುದಾಗಿ. ಆದರೆ ಆವರಣದಲ್ಲಿ ಇರುವಂಥ ಉಪಕರಣಗಳು ಇಸ್ರಾಯೇಲರಿಗೆ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಿಸುತ್ತಿವೆ. ಆದರೆ ಪ್ರಾಮುಖ್ಯವಾಗಿ ಅದನ್ನು ಕಾಣಿಸುವಂಥ ಉಪಕರಣಗಳ ವಿಷಯದಲ್ಲಿ ಕೂಡ ಅವರು ಜಾಗ್ರತೆ ಮತ್ತು ಪ್ರಾಮುಖ್ಯತೆಯನ್ನು ವಹಿಸಬೇಕಾಗಿದೆ. ಯಾಕಂದರೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ದೇನೆಂದರೆ, ದೇವದರ್ಶನ ಗುಡಾರದೊಳಕ್ಕೆ ಹೋಗುವಾಗಲೆಲ್ಲ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು. ತೊಳೆಯದೆ ಹೋದರೆ ಅವರು ಸತ್ತಾರು. ನೀರಿನಿಂದ ತೊಳೆಯದೆ ಹೋದರೆ ಅವರು ಸತ್ತಾರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 5ನೇ ವಚನದಲ್ಲಿ ಪ್ರವಾದಿಯಂತ ಯೆಶಾಯನು ಅಲ್ಲಿ ಹೀಗೆ ತನ್ನ ಮಾತನ್ನ ಪ್ರವಾದನೆ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, 6ನೇ ಅಧ್ಯಾಯ 5ನೇ ವಚನ. ಆಗ ನಾನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವು. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಸ್ರಾಯೇಲರ ಮಧ್ಯದಲ್ಲಿ ದೇವರು ಇಸ್ರಾಯೇಲರನ್ನ ದರ್ಶನ ಕೊಡುವಾಗ
ಅವರನ್ನು ನೇರವಾಗಿ ಸಂದರ್ಶಿಸಬಹುದಾಗಿತ್ತು. ಆದರೆ ಅವರಿಗೆ ಪ್ರತ್ಯೇಕವಾಗಿ ಗುಡಾರವನ್ನು ಏರ್ಪಡಿಸಿ, ಗುಡಾರಕ್ಕೆ ಒಂದು ಕಾಂಪೌಂಡ್, ಅದರೊಳಗಿರುವಂಥ ಉಪಕರಣಗಳು, ವಸ್ತುಗಳು ಅದನ್ನು ಏರ್ಪಡಿಸಿ, ಅದರ ವೈಶಿಷ್ಟ್ಯತೆ ಮತ್ತು ಪ್ರತ್ಯೇಕತೆ ಕುರಿತಾಗಿ ಮೋಶೆ ಮೂಲಕವಾಗಿ ಇಸ್ರಾಯೇಲರಿಗೆ ದೇವರು ತಿಳಿಸುವಾಗ, ಇಸ್ರಾಯೇಲರು ಮತ್ತಷ್ಟು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು, ಇನ್ನು ಕ್ರಮ ಪದ್ಧತಿಯಲ್ಲಿ ಆತನನ್ನು ಸೇವಿಸಬೇಕು, ಸಂಧಿಸಬೇಕು. ಈ ಭಾವನೆಯು ಅವರಲ್ಲಿ ಏರ್ಪಡೋದಕ್ಕೋಸ್ಕರವಾಗಿ ಅವರಿಗೆ ಪ್ರತಿ ವಿಷಯದಲ್ಲಿ ಕಟ್ಟಳೆ ಮತ್ತು ವಿಧಿ ಶಾಸನಗಳನ್ನು ಆತನು ಬಹಳ ಗಂಭೀರವಾಗಿ ಅವರಿಗೆ ತಿಳಿಯಪಡಿಸ್ತಾನೆ. ನಾವಿಲ್ಲಿ ಗಮನಿಸುವಂಥ ದೇವರ ವಾಕ್ಯದಲ್ಲಿ ನೋಡುವಾಗ ಯೆಶಾಯನು ಹೇಳ್ತಾ ಇದ್ದಾನೆ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನೆಲ್ಲ, ನಾನು ಹೊಲಸು ತುಟಿಯವನು. ಅಂದರೆ ಈ ತೊಳೆದುಕೊಳ್ಳಬೇಕು, ಇಲ್ಲದೆ ಸತ್ತಾರು. ದೇವರ ಉದ್ದೇಶವು ಮತ್ತು ಪ್ರಣಾಳಿಕೆಯು ಮನುಷ್ಯನು ಯಾವಾಗಲೂ ಕೂಡ ಅವನು ಬಲಹೀನನು ಮತ್ತು ಹೊಲಸು ನಡತೆಯುಳ್ಳವನು. ಆದರೆ ನನ್ನನ್ನು ಸಂಧಿಸುವಾಗ ಅವನು ನನ್ನನ್ನು, ನನ್ನ ಸಾನ್ನಿಧ್ಯವನ್ನು ಅಲ್ಪವಾಗಿ ಕೇವಲವಾಗಿ ಎಣಿಸಬಾರದು. ದೇವರನ್ನು ಯಾವಾಗಲೂ ಕೂಡ ಮನುಷ್ಯನನ್ನು ದೇವರು ಪ್ರೀತಿಸ್ತಾ ಇದ್ದಾನೆ, ನಡೆಸುತ್ತಾ ಇದ್ದಾನೆ, ಆದರಿಸ್ತಾ ಇದ್ದಾನೆ ಎಲ್ಲ ವಿಷಯಗಳಲ್ಲಿ. ಆದರೆ ದೇವರನ್ನು ಮನುಷ್ಯನು ಯಾವ ವಿಷಯದಲ್ಲಿ ಕೂಡ ಅಲ್ಪವಾಗಿ ಎಣಿಸಬಾರದು. ಕೀರ್ತನಕಾರನೊಂದು ಭಾಗದಲ್ಲಿ ನೋಡುತ್ತೇವೆ, ದೇವರು ನಮ್ಮಂಥ ಸ್ವಭಾವವುಳ್ಳವನಾಗಿ ಎಂಬುದಾಗಿ ನಾವೆಂದಿಗೂ ನಿರ್ಲಕ್ಷಿಸಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮಂಥ ಸ್ವಭಾವವುಳ್ಳದವನಾಗಿದ್ದಾನೆಂಬುದಾಗಿ ಆತನನ್ನು, ಆತನ ಕಟ್ಟಳೆಗಳನ್ನು ಅಥವಾ ಸಭೆಯನ್ನು ಅಥವಾ ಸೇವೆಯನ್ನು ನಾವು ಕಡಿಮೆ ಭಾವನೆಗಳಿಂದ ಅಥವಾ ಕೇವಲವಾಗಿ ಎಣಿಸಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಉದಾಹರಣೆಗೆ ನಾವು ಆದಿಕಾಂಡದ ವಿಷಯದಲ್ಲಿ ಕೂಡ ಗಮನಿಸುವಾಗ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆದಾಮನು ಮತ್ತು ತೋಟದ ವಿಷಯದಲ್ಲಿ ಗಮನಿಸುವಾಗ, ದೇವರು ಆದಾಮನಿಗೆ ಮೊಟ್ಟ ಮೊದಲನೇ ಮಗ, ಅಂದರೆ ಆದಾಮನ ವಿಷಯದಲ್ಲಿ ದೇವರು ಒಂದು ವಿಶೇಷವಾದ ಸಂಕಲ್ಪ ಮತ್ತು ಉದ್ದೇಶವನ್ನು ಇಟ್ಟುಕೊಂಡಿದ್ದ. ಪ್ರಿಯರೇ, ಪ್ರತಿದಿನವೂ ಕೂಡ ಆದಾಮನನ್ನು ದೇವರು ಸಂಧಿಸ್ತಾ ಇದ್ದ ಮತ್ತು ಆತನೊಂದಿಗೆ ಸಂಭಾಷಿಸುತ್ತಾ ಇದ್ದ. ತೋಟದ ಯೋಗಕ್ಷೇಮವನ್ನು, ವ್ಯವಹಾರಗಳನ್ನು ವಿಚಾರಿಸುತ್ತಾ ಇದ್ದ. ಆದರೆ ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಸಂಭವಿಸಿದಾಗ, ದೇವರ ಮಾತಿಗೆ ಅವಿಧೇಯತೆಯು ಅಲ್ಲಿ ಕಾಣಬಂದಾಗ, ದೇವರು ಮುಲಾಜಿಲ್ಲದೆ ಅಥವಾ ಬೇರೊಂದು ಅವಕಾಶವನ್ನು ಕೊಡಲಿಕ್ಕೆ ಇಷ್ಟಪಡದೆ ನೇರವಾಗಿ ಅವನಿಗೆ ಆ ದಂಡನೆಯನ್ನು ಅಥವಾ ಶಿಕ್ಷೆಯನ್ನು ಕೊಡಲಿಕ್ಕೆ ದೇವರು ಇಷ್ಟಪಡ್ತಾನೆ. ಅಂದರೆ ನೀನು ಇನ್ನು ಮುಂದೆ ಈ ತೋಟದಲ್ಲಿ ಇರಬಾರದು, ಹೊರಟು ಹೋಗಬೇಕು ಎಂಬುದಾಗಿ. ಇದರ ಅರ್ಥ ಏನಂತ ಹೇಳಿದ್ರೆ, ದೇವರು ತನ್ನ ಪರಿಶುದ್ಧತೆಯನ್ನು ಮತ್ತು ತನ್ನ ಗೌರವವನ್ನು ತಾನು ಎಂದಿಗೂ ಕೂಡ ಕಾಪಾಡಿಕೊಳ್ಳೋದಕ್ಕೆ ಇಷ್ಟವುಳ್ಳವನು ಮತ್ತು ಆತನು ಆಸಕ್ತಿ ಉಳ್ಳವನು, ಅದರ ವಿಷಯದಲ್ಲಿ ಪ್ರಾಮುಖ್ಯತೆಯನ್ನು ತೋರಿಸ್ತಾನೆ ಎಂಬುದಾಗಿ ನಾವು ಈ ಪದದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ಅವರು ತೊಳೆದುಕೊಳ್ಳಬೇಕು ಎಂಬ ಮತ್ತೊಂದು ಅಂಶವು ಅಂದರೆ ಶುದ್ಧೀಕರಣವಾಗುವುದಕ್ಕಾಗಿ ಗಂಗಾಳವು ಉಪಯೋಗವಾಗುವಂಥದ್ದು. ಯಜ್ಞವೇದಿಯು, ಅದರ ಉಪಯೋಗವು, ಅದರಲ್ಲಿ ಸಮರ್ಪಣೆ ಮಾಡುವಂಥ ಬಲಿಯರ್ಪಣೆಯು, ಅದರ ಸುವಾಸನೆಯು ಯೆಹೋವನು ಸ್ವೀಕರಿಸಿ ಮನುಷ್ಯರನ್ನು ಶಾಂತ ಭಾವನೆಯಿಂದ ನೋಡುವುದಕ್ಕೆ ಅದು ಉಪಯೋಗ ಮಾಡುವುದಾದರೆ, ಈ ಗಂಗಾಳವು ದೇವರ ಬಳಿಗೆ ಹೋಗುವಂಥ ಮನುಷ್ಯನನ್ನು ಪವಿತ್ರ ಮಾಡುವುದಕ್ಕಾಗಿ ಅಥವಾ ಶುದ್ಧಿ ಮಾಡುವುದಕ್ಕಾಗಿ ಅಥವಾ ಕ್ಲೆನ್ಲಿನೆಸ್ ಅಂದರೆ ಶುದ್ಧೀಕರಣಿಸುವುದಕ್ಕಾಗಿ ಅದು ಉಪಯೋಗವಾಗುವಂಥದ್ದು. ಶುದ್ಧೀಕರಣ ಬಹಳ ಪ್ರಾಮುಖ್ಯ. ಕೀರ್ತನೆಕಾರನು 119:9 ಭಕ್ತನಾದಂಥ ಕೀರ್ತನೆಕಾರನು ಅಲ್ಲಿ ಬರೆಯುವಾಗ 119:9 ನೋಡಿ, ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಇಲ್ಲಿ ಯವನಸ್ಥನು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯವು ಯವನಸ್ಥರಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಯಸ್ಥರಿಗೂ, ಸ್ತ್ರೀ ಪುರುಷರಿಗೂ ಕೂಡ ಅದು ಉತ್ತಮವಾಗಿ ಅಳವಡಿಕೆ ಉಳ್ಳದ್ದಾಗಿದೆ. ಆದರೆ ನಮ್ಮ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ, ನಿನ್ನ ವಾಕ್ಯವನ್ನು ಗಮನಿಸಿ ಕೇಳುವುದರಿಂದ, ನಡೆಯುವುದರಿಂದ. ಎಷ್ಟು ಚೆನ್ನಾಗಿ ಬರೆಯಲ್ಪಟ್ಟಿದೆ. ವಾಕ್ಯವು ನಮ್ಮನ್ನು ಶುದ್ಧಿ ಮಾಡುವಂಥದ್ದು, ವಾಕ್ಯವು ನಮ್ಮನ್ನು ಪರಿಶುದ್ಧಗೊಳಿಸುವಂಥದ್ದು. ಪ್ರಿಯರೇ, ದೇವರ ವಾಕ್ಯವು ಸಾಧಾರಣವಾಗಿ
ಬೈಬಲ್ ಸೊಸೈಟಿನವರು ಹಚ್ಚಿ ಹಾಕಿದಂಥ ಈ ಒಂದು ಪುಸ್ತಕ ಎಂಬುದಾಗಿ ನಾವು ಖರೀದಿಸ್ತೇವೆ, ತೆಗೆದುಕೊಂಡು ಬರ್ತೇವೆ, ಅಥವಾ ಅಗತ್ಯ ಇದ್ದಾಗ ತೆಗೆದು ಓದ್ತೇವೆ, ಅಲ್ಲಿ ಇಡುತ್ತೇವೆ. ಬಟ್ ದೇವರ ವಾಕ್ಯಕ್ಕೆ ಅದರದೇ ಆದಂಥ ವಿಶೇಷತೆ, ವೈಶಿಷ್ಟ್ಯತೆ, ಪ್ರಾಮುಖ್ಯತೆ ಇದೆ ಪ್ರಿಯರೇ. ನಾವೊಂದು ವೇಳೆ ಕೊಡದಿದ್ರು, ನಮ್ಮಲ್ಲಿ ಅನೇಕರು ಕೊಡದಿದ್ರು, ದೇವರ ವಾಕ್ಯದ ಮೌಲ್ಯವು ಯಾವ ಕಾಲದಲ್ಲಿಯೂ ಕೂಡ ಕಡಿಮೆ ಆಗೋದಿಲ್ಲ ಮತ್ತು ಎಲ್ಲಿಯೂ ಕೂಡ ಕಡಿಮೆ ಆಗೋದಿಲ್ಲ. ಯಾಕಂದರೆ ಇದು ಮನುಷ್ಯರಿಂದ ಬರೆಯಲ್ಪಟ್ಟಿದ್ದರೂ ಸಹ ಅದರ ಪೇತ್ರನ ಗ್ರಂಥದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ ನೋಡಿ. ಆ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳ. ಪೇತ್ರನು ಬರೆದ ಪತ್ರಿಕೆ ವಾಕ್ಯದ ವಿಷಯದಲ್ಲಿ ನಾವು ಓದುವಾಗ, 2ನೇ ಪೇತ್ರನು ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ. ಇದಲ್ಲದೆ ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದು ಒಳ್ಳೆಯದು. ಯಾಕಂದ್ರೆ ವಾಕ್ಯವು ನಮ್ಮೆಲ್ಲರನ್ನು ಬೆಳಕಿಗೆ ತಂದಿದೆ. ನಾವು ಕತ್ತಲೆಯಲ್ಲಿದ್ದಂಥವ್ರು, ಕತ್ತಲೆ ಅಂದ್ರೆ ಪಾಪ, ಕತ್ತಲೆ ಅಂದ್ರೆ ಈ ಲೋಕ, ಕತ್ತಲೆ ಅಂದ್ರೆ ಸೈತಾನನ ಅಧೀನ ಮತ್ತು ದಾಸತ್ವ. ಈ ಕತ್ತಲೆಯಲ್ಲಿದ್ದಂಥ ನಮ್ಮನ್ನು ಆತನು ಬೆಳಕಿಗೆ ನಡೆಸಿದ್ದಾನೆ, ಅದರ ವಾಕ್ಯದಿಂದ. 20ನೇ ವಚನದಲ್ಲಿ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಮನುಷ್ಯರು ತಮ್ಮ ಸ್ವಬುದ್ಧಿಯಿಂದ, ಸ್ವಂತ ಬುದ್ಧಿಯಿಂದ ಅದನ್ನು ರೂಪಿಸಲಿಲ್ಲ, ಉಂಟು ಮಾಡಲಿಲ್ಲ, ತಯಾರು ಮಾಡಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ, ಒಂದು ವೇಳೆ ಈ ಗ್ರಂಥವನ್ನು ರಚಿತ ಮಾಡಿದಂಥ ಲೇಖನಕಾರರಾಗಲಿ, ಬರಹಗಾರರಾಗಲಿ, ರಚನಾಕಾರರಾಗಲಿ, ಇವ್ರು ಯಾರು ಕೂಡ ಅವರ ಸ್ವಂತ ಬುದ್ಧಿಯಿಂದ ಉಪಯೋಗಿಸಿ ಬರೆಯಲಿಲ್ಲ. ಅವರು ಪವಿತ್ರಾತ್ಮ ಪ್ರೇರಣೆ ಉಳ್ಳವರಾಗಿ ಬರೆಯಲ್ಪಟ್ಟರು. ಅಂದರೆ ಇಲ್ಲಿ ನಾವು ಕಲಿತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ವಾಕ್ಯವು ಪವಿತ್ರಾತ್ಮನಿಂದಲೇ ಘೋಷಿತವಾಗುವಂಥದ್ದು ಅಥವಾ ನಮ್ಮ ಬಳಿಗೆ ಬರುವಂಥದ್ದು. ಅಪೊಸ್ತಲನಂತ ಪೌಲನು ಥೆಸಲೋನಿಕ ಸಭೆಗೆ ಬರೆಯುತ್ತಾ 1ನೇ ಅಧ್ಯಾಯದಲ್ಲಿ, ಆ ವಾಕ್ಯವು ನಿಮ್ಮ ಬಳಿಗೆ ಶಕ್ತಿಯಾಗಿ ಬಂತು, ಶಕ್ತಿ ದೊಡನೆ ಬಂತು. ವಾಕ್ಯಕ್ಕೆ ಶಕ್ತಿ ಇದೆ, ವಾಕ್ಯದಲ್ಲಿ ಜೀವ ಇದೆ ಅಂತೇಳಿ ಯೋಹಾನನು ಬರೀತಾನೆ, ವಾಕ್ಯದಲ್ಲಿ ಶಕ್ತಿ ಇದೆ ಅಂತೇಳಿ ಪೌಲನು ಕೂಡ ಬರೀತಾನೆ. ಅಂದರೆ ಅದು ಶಕ್ತಿ ಅಂದರೆ ಅದು ಬಲವುಳ್ಳದ್ದು, ಜೀವ ಅದು ಬದುಕಿಸುವಂಥದ್ದು ಮತ್ತು ಅದು ಬೆಳೆಸುವಂಥದ್ದು ಕೂಡ ವಾಕ್ಯವಾಗಿದೆ ಪ್ರಿಯರೇ. ವಾಕ್ಯವು ಬೆಳೆಸುವಂಥದ್ದಾಗಿದೆ. ಹಾಗಾಗಿ ವಾಕ್ಯವು ನಮ್ಮನ್ನು ಶುದ್ಧಿ ಮಾಡುವುದಕ್ಕೆ ಅಥವಾ ಮನುಷ್ಯರನ್ನು ಶುಭ್ರ ಮಾಡುವುದಕ್ಕೆ ಅದು ಸಾಧ್ಯವಾಗುವಂಥದ್ದು. ಪ್ರಿಯರೇ, ನಮ್ಮಲ್ಲಿ ಅನೇಕರು ನಾವು ಅನೇಕ ಸಾರಿ ಬಲಹೀನರಾದಾಗ, ನಾವು ತಪ್ಪಿ ಹೋದಾಗ, ದುಡುಕಿದಾಗ ನಮ್ಮನ್ನು ಎಚ್ಚರಿಸುವುದು, ಸರಿಪಡಿಸುವುದು, ನಮ್ಮನ್ನು ಕ್ರಮಪಡಿಸುವುದು ಯಾವುದು ಪ್ರಿಯರೇ? ಒಂದು ವೇಳೆ ಯಾರಾದರೂ ಒಬ್ಬರು ನಮಗೆ ಕೌನ್ಸಿಲಿಂಗ್ ಮಾಡಿದಾಗ, ಸಲಹೆ ಕೊಟ್ಟಾಗ ನಾವು ವಿಶ್ವಾಸಿಗಳಾಗಿದ್ದರಿಂದ ಹೆಚ್ಚು ಭಾಗ ವಾಕ್ಯದ ಕಡೆ ಗಮನ ಕೊಡ್ತೇವೆ. ಅವ್ರು ಹೇಳಿರೋ ವಾಕ್ಯಗಳು, ಒಂದು ವೇಳೆ ಅವರು ಸಲಹೆ ಕೊಟ್ಟರೆ ಅದರಲ್ಲಿ ವಾಕ್ಯ ಇದೆಯಾ ಅನ್ನೋದ ಗಮನ ಕೊಡುತ್ತೇವೆ. ಒಂದು ವೇಳೆ ಯಾರಾದರೂ ಲೋಕದವರು ಜನರಲ್ ಆಗಿ ಕೌನ್ಸಿಲಿಂಗ್ ಮಾಡಿದ್ರೆ ನಾವು ಕಡಿಮೆ ಭಾಗವನ್ನು ಲೆಕ್ಕಿಸುತ್ತೇವೆ. ಆತ್ಮಿಕರಾದ ನಾವು ವಾಕ್ಯದ ಕಡೆ ಗಮನ ಕೊಡುತ್ತೇವೆ. ಯಾಕಂದರೆ ವಾಕ್ಯವು ಮಾತನಾಡುವಂಥದ್ದು, ವಾಕ್ಯವು ನಮ್ಮನ್ನು ಸರಿಪಡಿಸುವಂಥದ್ದು, ಆ ವಾಕ್ಯವು ನಮ್ಮನ್ನು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯನ್ನು ಮುಂದುವರಿಸುವಂಥದ್ದಾಗಿದೆ. ಹಾಗಾಗಿ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆ ಕೊಡುವಂತರಾಗಿದ್ದೇವೆ. ಇಲ್ಲಿ ಗಮನಿಸುವಂಥದ್ದು, ಈ ಗಂಗಾಳವು ಮನುಷ್ಯನನ್ನು ಅಥವಾ ಯಾಜಕನನ್ನು ಶುದ್ಧಿ ಮಾಡುವುದಕ್ಕೆ ಅಥವಾ ತೊಳೆಯುವುದಕ್ಕೆ, ಪರಿಶುಭ್ರಗೊಳಿಸುವುದಕ್ಕೆ ಅದು ಉಪಯೋಗವಾಗುವಂಥದ್ದು. ಅವನು ಪ್ರತಿ ಸಾರಿ ಕೂಡ ಪ್ರವೇಶ ಮಾಡುವಾಗ, ನಾವು ವಿಮೋಚನ ಕಾಂಡಕ್ಕೆ ಬರುವುದಾದರೆ ವಿಮೋಚನ ಕಾಂಡ 30ನೇ ಅಧ್ಯಾಯ, ಪ್ರತಿ ಸಾರಿ ಅವನು ಗುಡಾರದೊಳಗೆ ಪ್ರವೇಶ ಮಾಡುವಾಗ ಅಥವಾ ಯಜ್ಞವೇದಿಯ ಬಳಿಗೆ ಬರುವಾಗ ಅವನು ಗಂಗಾಳವನ್ನು ಸ್ಪರ್ಶಿಸಬೇಕು.
ಅಥವಾ ಅದರ ಬಳಿಗೆ ಹೋಗಿ ಬರಬೇಕು ಎಂಬುದಾಗಿ ಇಲ್ಲಿ ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಅವರು ದೇವರ ಸೇವೆಯನ್ನು ನಡೆಸುವರಾಗಿ ಯೆಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬಳಿಗೆ ಬರುವಾಗಲೂ ಕೈಕಾಲುಗಳನ್ನು ತೊಳೆದುಕೊಂಡು ಬರಬೇಕು. ತೊಳೆದುಕೊಳ್ಳದೆ ಬಂದರೆ ಸತ್ತಾರು. ನೋಡಿ, ಗುಡಾರದೊಳಗೆ ಪ್ರವೇಶ ಮಾಡುವುದಕ್ಕಾಗಿ ಮಾತ್ರವೇ ಅಲ್ಲ, ಅವರು ಯಜ್ಞವೇದಿಯ ಬಳಿಗೆ ಬರಲಿಕ್ಕೂ ಕೂಡ ಕೈಕಾಲುಗಳು ತೊಳೆಯಬೇಕು. ಯಜ್ಞವೇದಿಯು ಪಾಪ ದೋಷವನ್ನು, ಅಪರಾಧಗಳನ್ನು ಪರಿಹರಿಸುವುದಕ್ಕೆ ಮತ್ತು ಅದನ್ನು ಶುದ್ಧಿ ಮಾಡುವುದಕ್ಕೆ ಅಥವಾ ದೇವರ ಮನಸ್ಸನ್ನು ಸಂತೋಷಪಡಿಸಿ ತೃಪ್ತಿಪಡಿಸುವುದಕ್ಕೆ ಯಜ್ಞವೇದಿಯು ಒಂದು ಉಪಯೋಗವಾಗಿ ಕಾರಣವಾಗುವುದಾದರೆ, ಅದು ಈ ಗಂಗಾಳವು ಯಜ್ಞವೇದಿಯ ಬಳಿಗೆ ಬರಲಿಕ್ಕೂ ಮತ್ತು ಗುಡಾರದೊಳಗೆ ಪ್ರವೇಶ ಮಾಡಲಿಕ್ಕೂ ಎರಡೂ ಸ್ಥಳಗಳಿಗೆ ಉಪಯೋಗವಾಗುವಂಥದ್ದು. ಪ್ರಿಯರೇ, ದೇವರ ವಾಕ್ಯವು ಇತರರನ್ನು ಶುದ್ಧಿ ಮಾಡುವುದಕ್ಕಾಗಿ ಮಾತ್ರವೇ ಅಲ್ಲ, ನಮ್ಮನ್ನು ಶುದ್ಧಿ ಮಾಡುವುದಕ್ಕೂ ಮತ್ತು ಇತರರನ್ನು ಕೂಡ ಸರಿಪಡಿಸಲಿಕ್ಕೂ ಕಾರಣವಾಗುವಂಥದ್ದು. ಎರಡು ಸ್ಥಳಗಳಿಗೆ, ಎರಡು ಕಾರ್ಯಗಳಿಗೆ, ಎರಡು ವಿಷಯಗಳಿಗೆ. ಅದು ಮೊದಲು ನಮ್ಮನ್ನು ಶುದ್ಧಿ ಮಾಡುವಂಥದ್ದು. ನಮ್ಮನ್ನು ಅಂದರೆ ಯಜ್ಞವೇದಿ, ನಾವು ಗುಡಾರದೊಳಗೆ ಸೇವೆ ಮಾಡುವಂಥದ್ದು ಪ್ರಜಾಸೇವೆ, ದೇವರ ಸೇವೆ, ಪ್ರಜಾಸೇವೆ. ಸೊ ನಮ್ಮನ್ನು ಶುದ್ಧಿ ಮಾಡೋದಕ್ಕೂ ಜನರನ್ನು ಶುದ್ಧಿ ಮಾಡೋದಕ್ಕೂ ದೇವರ ವಾಕ್ಯವು ಬಹಳಷ್ಟು ಪ್ರಯೋಜನಕರವಾದದ್ದಾಗಿದೆ. ಹಾಗಾಗಿ ವಾಕ್ಯದಿಂದ ನಾವು ಶುದ್ಧರಾಗಬೇಕಾಗಿದೆ ಮತ್ತು ವಾಕ್ಯದಿಂದಲೇ ನಾವು ಬಲ ಹೊಂದಬೇಕಾಗಿದೆ ಪ್ರಿಯರೇ. ಗಂಗಾಳವು ಅದನ್ನು ಯಾವುದರಿಂದ ಮಾಡುತ್ತಾರೆ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಗಂಗಾಳವು ಅದು ನೋಡಿ, ತಾಮ್ರದ ಗಂಗಾಳವನ್ನು ಮಾಡಬೇಕು ಮತ್ತು ತಾಮ್ರದ ಪೀಠವನ್ನು ಮಾಡಬೇಕು. ತಾಮ್ರ ಅನೇಕ ಲೋಹಗಳಲ್ಲಿ ಒಂದು ಪ್ರಾಮುಖ್ಯವಾದದ್ದು. ನಾವು ನೆನೆಸ್ತೀವಿ, ತಾಮ್ರದ ತಟ್ಟೆಯಲ್ಲಿ ನೀವು ಊಟ ಮಾಡಬೇಕು, ತಾಮ್ರದ ಒಂದು ಬಿಂದಿಗೆಗಳಲ್ಲಿ ನೀರು ಕುಡಿಬೇಕು, ನಿಮಗೆ ಒಳ್ಳೆಯ ಆರೋಗ್ಯ ಬರ್ತದೆ ಎಂಬುದಾಗಿ. ತಾಮ್ರವು ಬೆಲೆಯುಳ್ಳದ್ದು ಒಂದು. ಎರಡನೇದಾಗಿ ಅದು ನೀರನ್ನು, ಕಲುಷಿತವಾದ ನೀರನ್ನು ಸ್ವಯಂ ಶುದ್ಧಿಗೊಳಿಸುವಂಥ ಒಂದು ಶಕ್ತಿ ಹೊಂದಿದೆ. ನೀರನ್ನು ಕಲುಷಿತಗೊಳಿಸುವುದಿಲ್ಲ, ಬದಲಾಗಿ ಶುದ್ಧಿಗೊಳಿಸ್ತದೆ. ಮತ್ತು ಜನರು ಉಪಯೋಗಿಸಿದಾಗ ಅದರಿಂದ ಯಾವ ದೋಷ ಕೂಡ ಉಂಟಾಗದಾಗೆ ತಾಮ್ರ ನೋಡಿಕೊಳ್ಳುತ್ತದೆ. ಹಾಗಾಗಿ ನೀವು ಆ ತಾಮ್ರದ ಗಂಗಾಳವನ್ನು ಮಾಡಿಸಬೇಕು ಎಂಬುದಾಗಿ ಅಲ್ಲಿ ಮೋಶೆಗೆ ದೇವರು ಹೇಳಿದ್ದನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ವಿಮೋಚನೆ ಇಬ್ರಿ ಗ್ರಂಥಕರ್ತನ 9ನೇ 21ನೇ ವಾಕ್ಯದಲ್ಲಿ ಕೂಡ ಹಾಗೆ ಬರೆಯಲ್ಪಟ್ಟಿದೆ. 9ನೇ 21ನೇ ವಾಕ್ಯದಲ್ಲಿ ಗಂಗಾಳದ ವಿಷಯಕ್ಕೆ ಸಂಬಂಧಪಟ್ಟದ್ದನ್ನು ಭಕ್ತನಂತ ಪೌಲನು ಈ ಇಬ್ರಿ ಗ್ರಂಥಕರ್ತದಲ್ಲಿ ಆತನು ವಿವರಿಸಿ ತಿಳಿಸ್ತಾ ಇದ್ದಾನೆ. 9ನೇ ಅಧ್ಯಾಯ 31ನೇ ವಾಕ್ಯ. ಇದಲ್ಲದೆ ಗುಡಾರದ ಮೇಲೆಯೂ ದೇವರ ಸೇವೆಗೆ ಬೇಕಾಗಿರುವ ಎಲ್ಲಾ ಉಪಕರಣಗಳ ಮೇಲೆಯೂ ಅದೇ ರೀತಿಯಾಗಿ ರಕ್ತವನ್ನು ಪ್ರೋಕ್ಷಿಸಿದನು. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲಾ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವು. ರಕ್ತಧಾರಿಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಇಲ್ಲಿ ರಕ್ತವು ಪ್ರೋಕ್ಷಿಸಲ್ಪಡಬೇಕು ಪ್ರತಿ ವಸ್ತುವಿನ ಮೇಲೆ ಎಂಬುದಾಗಿ ಭಕ್ತನು ಬರೀತಾ ಇದ್ದಾನೆ ಪ್ರೇರೆ. ಅಂದರೆ ಶುದ್ಧೀಕರಣವು ಆಗುವುದಕ್ಕಾಗಿ ರಕ್ತವು ಬಹಳ ಪ್ರಯೋಜನ. ಆದರೆ ಇಲ್ಲಿ ಗಂಗಾಳದಲ್ಲಿ ನೀರು ಕೂಡ ಶುದ್ಧೀಕರಣ ಮಾಡುವಂಥದ್ದು. ಅಂದರೆ ರಕ್ತವು ಆತ್ಮದ ಕೊಳೆಯನ್ನು ಅಥವಾ ಪಾಪವನ್ನು ನಿವಾರಿಸುವುದಕ್ಕೆ ಶಕ್ತಿಯುಳ್ಳದ್ದಾಗಿದ್ದರೆ, ಈ ನೀರು ಶರೀರದ ಮಲಿನವನ್ನು ಅಥವಾ ಶರೀರಕ್ಕೆ ಅಂಟಿಕೊಂಡಿರುವಂಥ ಕೊಳೆಯನ್ನು ಶುದ್ಧಿಯಾಗಿ ಮಾಡುವುದಕ್ಕೆ ಅದು ಬಹಳ ಉಪಯೋಗವಾಗುವಂಥದ್ದು. ಅಂದರೆ ಗಂಗಾಳವು ರಕ್ತದಷ್ಟು ಶುದ್ಧೀಕರಣ ಮಾಡದೇ ಇದ್ದರೂ ಕೂಡ, ಆದರೂ ಕೂಡ ಗುಡಾರದೊಳಗೆ ಪ್ರವೇಶ ಮಾಡುವಾಗ ಅವನು ಶಾರೀರಿಕವಾಗಿ ಶುದ್ಧನಾಗಲೇಬೇಕು.
ಶಾರೀರಿಕವಾದ ಶುದ್ಧತೆ, ಆತ್ಮೀಕವಾದ ಶುದ್ಧತೆ, ಮಾನಸಿಕವಾದ ಶುದ್ಧತೆ ದೇವರ ಸನ್ನಿಧಾನಕ್ಕೆ ಬಹಳಷ್ಟು ಪ್ರಯೋಜನವಾದದ್ದು. ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಇಬ್ರಿ ಬರೆದ ಪತ್ರಿಕೆ 10:22 ವಚನದಲ್ಲಿ, ನೀನು ನಿನ್ನ ಮನಸ್ಸು ನಿನಗೆ ವಿರೋಧವಾಗಿ ಸಾಕ್ಷಿ ಹೇಳದಂತೆ ನೀನು ಅದನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಇಬ್ರಿ ಗ್ರಂಥಕರ್ತನು ಬರೀತಾ ಇದ್ದಾನೆ 10ನೇ ಅಧ್ಯಾಯ 22ನೇ ವಾಕ್ಯ. ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಕಂಗಾಳದ ಪ್ರಾಮುಖ್ಯವಾದ ಉದ್ದೇಶ, ನಾವು ದೇವರ ಬಳಿಗೆ ಬರೋಣ. ಪವಿತ್ರತೆ ಮತ್ತು ಯಥಾರ್ಥತೆ ಮತ್ತು ಅಪರಾಧ ನಿರ್ಣಯ ಹೊಂದದೇ ಇರತಕ್ಕಂಥ ಒಂದು ಸ್ಥಿತಿ ನಮಗುಂಟಾಗಬೇಕು. ಉಂಟಾದ ನಂತರ ನಾವು ದೇವರ ಸನ್ನಿಧಿಯನ್ನು ಪ್ರವೇಶಿಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಜವಾಗಲೂ ಗಂಗಾಳವು ನಮಗೆ ಕ್ರಿಸ್ತನ ಸಾನ್ನಿಧ್ಯವನ್ನು ಪ್ರವೇಶಿಸುವುದಕ್ಕೆ ಉತ್ತಮ ಮಾರ್ಗದರ್ಶನ ಉಂಟಾಗಿದೆ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತೇನೆಂದರೆ, ನೀನು ಯಜ್ಞವೇದಿಯ ಬಳಿಗೆ ಬರುವುದಕ್ಕಿಂತ ಮೊದಲು ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ಸಹೋದರನ ಕುರಿತಾಗಿ ವಿರೋಧ ಭಾವನೆ ಇದೆ ಎಂಬುದಕ್ಕೆ ಗೊತ್ತಾದರೆ ನೀನು ಅದನ್ನು ಅಲ್ಲೇ ಬಿಡು, ಮೊದಲು ಹೋಗಿ ಒಂದಾಗು. ಆ ವಾಕ್ಯವು ಮತ್ತು ಇಬ್ರಿ ಬರೆದ ಪತ್ರಿಕೆ ಇದು ಒಂದೇ ಭಾವನೆಯನ್ನು, ಆಲೋಚನೆಯನ್ನು ಕೊಡುವಂಥದ್ದು. ನಿನ್ನ ಮನಸ್ಸು ನೀನು ಅಪರಾಧಿ ಎಂದು ಸಾಕ್ಷಿ ಹೇಳದಂತೆ ನೋಡಿಕೋ. ನಿಜವಾಗಲೂ ಎಷ್ಟು ನಮಗೆ ಕ್ರಮವನ್ನು ಕಲಿಸ್ತಾ ಇದೆ ಈ ವಾಕ್ಯವು, ಎಷ್ಟು ಶಿಸ್ತನ್ನು ಕಲಿಸ್ತಾ ಇದೆ ಪ್ರೇರೆ. ಒಂದು ವೇಳೆ ಈ ರೀತಿ ವಾಕ್ಯಗಳು ಪವಿತ್ರಾತ್ಮ ನಮಗೆ ಬರೆಸಲಿಲ್ಲವಾಗಿದ್ರೆ ನಿಜವಾಗ್ಲೂ ಅನೇಕ ವಿಷಯಗಳನ್ನು ನಾವು ತಪ್ಪಿ ಹೋಗ್ತಾ ಇದ್ದೀವಿ, ಅನೇಕ ವಿಷಯಗಳು ಬಲಹೀನರಾಗ್ತಾ ಇದ್ದೀವಿ. ಮತ್ತು ನಮ್ಮ ಸಭೆಗಳಲ್ಲಿ ಒಂದು ಕ್ರಮ ಪದ್ಧತಿ ಇದೆ. ನಾವು ಮೇಜಿಗೆ ಸಮೀಪಿಸುವ ಮುಂಚಿತವಾಗಿ ಒಂದು ಎಚ್ಚರಿಕೆ ವಾಕ್ಯವನ್ನು ಓದ್ತೇವೆ. ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಬರೆದ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯ 23ನೇ ವಾಕ್ಯದಿಂದ ಒಂದು ಎಚ್ಚರಿಕೆ ವಾಕ್ಯ. ಅಲ್ಲೇನು ಬರೆಯಲ್ಪಟ್ಟಿದೆ? ಯಾವನಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ತಿಂದರೆ ಅಥವಾ ಈ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಏನಂತ ಬರೆಯಲ್ಪಟ್ಟಿದೆ? ಶಿಕ್ಷೆಗೆ ಗುರಿಯಾಗುವನು ಅಥವಾ ದೇವರಿಂದ ದಂಡನೆಗೆ ಗುರಿಯಾಗುವನು. 28ನೇ ವಚನದಲ್ಲಿ, ಪ್ರತಿ ಮನುಷ್ಯನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಳ್ಳಲಿ, ಆ ಪಾತ್ರೆಯಲ್ಲಿ ಕೈ ಹಾಕಲಿ. 31ನೇ ವಚನ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡರೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ಆತನು ನ್ಯಾಯ ವಿಚಾರಣೆ ಮಾಡೋದಿಲ್ಲ, ಆತನು ಶಿಕ್ಷೆಗೆ ಗುರಿಪಡಿಸುವುದಿಲ್ಲ. ಎಷ್ಟು ಚೆನ್ನಾಗಿದೆ! ನಾವು ತೊಳೆದುಕೊಳ್ಳದೆ ಹೋದರೆ ಎಂಬುದಾಗಿ ಯಾಜಕನಿಗೆ ಹೇಳುವಂಥ ಮಾತು. ಅವರು ತೊಳೆದುಕೊಳ್ಳದೆ ಹೋದರೆ, ಹಾಗಾದರೆ ದೇವರ ವಾಕ್ಯದಿಂದ ನಾವು ತೊಳೆದುಕೊಳ್ಳದೆ ಹೋದರೆ, ನಾವು ಶುದ್ಧಿ ಆಗದೆ ಇದ್ದರೆ, ವಾಕ್ಯಕ್ಕೆ ನಾವು ವಿಧೇಯತೆಯನ್ನು ತೋರಿಸದೇ ಇದ್ದರೆ ಎಷ್ಟೋ ದಂಡನೆಯನ್ನು, ಶಿಕ್ಷೆಯನ್ನು ನಾವು ಕೂಡ ಅನುಭವಿಸಬೇಕು. ವಿಶ್ವಾಸಿಗಳಾದ ನಾವು ಆರಾಧನೆಗೆ ಹೋಗೋದಕ್ಕಿಂತ ಮೊದಲು ಅಥವಾ ಸೇವೆಗಿಂತ ಮೊದಲು, ಪ್ರಾರ್ಥನೆಗಿಂತ ಮೊದಲು, ಪ್ರಾರ್ಥನೆಯಲ್ಲಿ ಕೂಡ ನಾವು ಶುದ್ಧಿ ಆಗಬೇಕು ಪ್ರೇರೆ. ಪ್ರಾರ್ಥನೆಯಲ್ಲಿ ಅನೇಕ ಭಕ್ತರು ಶುದ್ಧಿ ಆಗಿದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಉದಾಹರಣೆಗೆ ನೆಹೆಮೀಯನ ಗ್ರಂಥ 1ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲು ನೆಹೆಮೀಯನು ತನ್ನನ್ನು ಹೇಗೆ ಶುದ್ಧಿಪಡಿಸ್ಕೊಳ್ತಾನೆ? ಪ್ರಾರ್ಥನೆ ಅಂದರೆ ಬೇಡುವುದು, ಪ್ರಾರ್ಥನೆ ಅಂದರೆ ಕೇಳುವುದು, ಪ್ರಾರ್ಥನೆ ಅಂದರೆ ದೇವರಿಂದ ಏನಾದರೂ ಪಡೆದುಕೊಳ್ಳುವುದು. ಆದರೆ ಏನಾದರೂ ಬೇಡಿ ಪಡ್ಕೊಳ್ಳೋದಕ್ಕಿಂತ ಮೊದಲು ದೇವರ ಮುಂದೆ ನಾವು ಶುದ್ಧಿ ಆಗಬೇಕು. ಅಥವಾ ನಾವು ದೇವರನ್ನು ಸಂಧಾನ ಪಡಿಸಬೇಕು ಅಥವಾ ಸಮಾಧಾನವಾಗಿರಬೇಕು. ಅದಕ್ಕಾಗಿ ನೆಹೆಮೀಯನು ಮಾಡಿದಂಥ ಪದ್ಧತಿ ಏನು ಗೊತ್ತಾ? ಏನಿದೆ ಅದರಲ್ಲಿ ವಾಕ್ಯ ನೋಡಿ, ನಿಮ್ಮ ಬೈಬಲ್ ಇದ್ರೆ ನೆಹೆಮೀಯ 1:7, ನೆಹೆಮೀಯನ ಗ್ರಂಥ 1ನೇ ಅಧ್ಯಾಯ 7ನೇ ವಚನ. 7ನೇ ವಚನದ ಮೇಲ್ಭಾಗದಿಂದ ಓದುವುದಾದರೆ, ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು, ನಾವು ನಿನಗೆ ದ್ರೋಹಿಗಳಾಗಿ ನಡೆಯುತ್ತಾ ಬಂದೆವು. ನೋಡಿ, ಇದು ಶುದ್ಧೀಕರಣದ ಒಂದು ಹಂತ, ಶುದ್ಧೀಕರಣದ ಒಂದು ವ್ಯವಸ್ಥೆ. ಶುದ್ಧೀಕರಣ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಅವರು ಪ್ರತ್ಯಕ್ಷವಾಗಿ ಅಥವಾ ಅಕ್ಷರಾರ್ಧವಾಗಿ ಶುದ್ಧೀಕರಣ ಮಾಡಿಕೊಳ್ಳುವುದಾದರೆ, ಇದು ಆತ್ಮೀಕತೆಯ ವ್ಯವಸ್ಥೆಯಲ್ಲಿ ಶುದ್ಧೀಕರಣ, ಮಾನಸಿಕವಾದ ಶುದ್ಧೀಕರಣ,
ಅಂತರಾತ್ಮವನ್ನು ಶುದ್ಧೀಕರಣ ಮಾಡಿಕೊಳ್ಳುತ್ತದೆ. ಹೇಗೆ ಪ್ರೇರೆ? ಅಂತರಾತ್ಮ ಶುದ್ಧೀಕರಣ, ಪಶ್ಚಾತ್ತಾಪ, ಸಂಪೂರ್ಣವಾದ ಒಪ್ಪಿಕೊಳ್ಳುವಿಕೆ, ದೀನಭಾವನೆ, ಇದು ಅಂತರಾತ್ಮದ ಶುದ್ಧೀಕರಣ. ನೆಹೆಮೀಯನು ಶೂಷನ್ ಕೋಟೆಯಲ್ಲಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೆರೂಸಲೇಮಿನ ದೇವಾಲಯದ ಬಾಗಿಲುಗಳು, ಅದರ ಸ್ಥಿತಿಗತಿಗಳು, ಅದು ಕೆಡವಲ್ಪಟ್ಟವು, ನಾಶವಾದವು. ಅದರ ಹಿತಚಿಂತನೆ ಉಳ್ಳವನಾಗಿ ನೆಹೆಮೀಯನು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ನಾನು ನನ್ನ ಪೂರ್ವಿಕರು. ನೆಹೆಮೀಯನು ಎಲ್ಲಿ ಹುಟ್ಟಿದ್ದು ಪ್ರೇರೆ? ಜರುಬ್ಬಾಬೆಲ್ನಾಗಲಿ, ನೆಹೆಮೀಯನಾಗಲಿ, ಎಜ್ರನಾಗಲಿ, ಇವರೆಲ್ಲರೂ ಕೂಡ ಇವರು ಬಾಬೆಲ್ ದೇಶದಲ್ಲಿ ಹುಟ್ಟಿದವರು. ಅಂದರೆ ಬಾಬೆಲ್ ದೇಶ ಅಂದರೆ ನೆಬೂಕದ್ನೆಚ್ಚರನ ಆಳುವಾಗ ಬಾಬೆಲ್ ದೇಶ ಅವರಿಗೆ ಬಹಳ ಮುಖ್ಯವಾದ ಪಟ್ಟಣವಾಗಿತ್ತು. ಆದರೆ ನೆಹೆಮೀಯನು ಈ ಪ್ರಾರ್ಥನೆ ಮಾಡುತ್ತಿರುವುದು ಪಾರ್ಸಿ ಅರಸರ ಕಾಲದಲ್ಲಿ. ಆವಾಗ ಪಾರ್ಸಿ ಅರಸನಾದ ಯಾರ ಅರ್ಥಶಾಸ್ತ್ರನ ಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪಾರ್ಸಿ ನೆಬೂಕದ್ನೆಚ್ಚರನನ್ನು ಈ ಮೇದ್ಯರು ಮತ್ತು ಪಾರ್ಸಿಯರು ಅವರು ದಾಳಿ ಮಾಡಿ ಅವರಿಂದ ರಾಜ್ಯಭಾರವನ್ನು ಕಿತ್ತುಕೊಳ್ತಾರೆ, ಇವರು ಆಳ್ತಾರೆ. ಪ್ರಪಂಚವನ್ನು ಆಳಿದ ಎರಡನೆಯ ಸಾಮ್ರಾಜ್ಯ ಮೇದ್ಯರು ಮತ್ತು ಪಾರ್ಸಿಯರು. ಪಾರ್ಸಿಯರ ಕಾಲದಲ್ಲಿ ಅವರಿಗೆ ಒಂದು ಶಾಸನ ಹೊರಟಿತು, ನೀವು ಹೊರಟೋಗ್ರಿ, ನೀವು ಯೆರೂಸಲೇಮಿಗೆ ಹೊರಟೋಗ್ರಿ ಎಂಬುದಾಗಿ. ಆಗ ಕೆಲವರು ಜರುಬ್ಬಾಬೆಲ್ ಬರ್ತಾನೆ, ಎಜ್ರನು ಬರ್ತಾನೆ, ಅಲ್ಲಿ ಯಜ್ಞವೇದಿ ಕಟ್ತಾರೆ, ದೇವಾಲಯದ ಒಂದು ವ್ಯವಸ್ಥೆ ಮಾಡ್ತಾರೆ. ಆದರೆ ನೆಹೆಮೀಯನು ಬರೋದಕ್ಕಿಂತ ಮೊದಲು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂದ್ರೆ, ಕರ್ತನೆ, ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ಶುದ್ಧೀಕರಣದ ಒಂದು ವ್ಯವಸ್ಥೆ. ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ನೋಡಿ, ಇಲ್ಲಿ ನೆಹೆಮೀಯನು ದೇವರನ್ನು ಸಮಾಧಾನ ಪಡಿಸೋದಕ್ಕೆ, ದೇವರಿಂದ ಪ್ರತ್ಯುತ್ತರವನ್ನು ಪಡಿಲಿಕ್ಕೆ ಯಜ್ಞವೇದಿ ಒಂದು ಬಲಿಯರ್ಪಣೆ ಮಾಡ್ತಾ ಇಲ್ಲ, ಅಥವಾ ಗಂಗಾಳದಲ್ಲಿ ದೇವದರ್ಶನ ಗುಡಾರಕ್ಕೆ ಹೋಗಿ ನೀರಿನಲ್ಲಿ ತೊಳೆದುಕೊಳ್ಳುತ್ತಾ ಇಲ್ಲ. ಪ್ರಾರ್ಥನೆಯು ಶುದ್ಧೀಕರಿಸುವಂಥದ್ದು, ವಾಕ್ಯವು ಶುದ್ಧೀಕರಿಸುವಂಥದ್ದಾಗಿದ್ದರೆ ಮತ್ತು ಪ್ರಾರ್ಥನೆ ಕೂಡ ಶುದ್ಧೀಕರಿಸುವಂಥದ್ದು. ಅದು ಕೂಡ ಒಂದು ಗಂಗಾಳದ ನೀರಿಗೆ ಸಾದೃಶ್ಯವಾದದ್ದು. ಕರ್ತನೆ, ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು, ನಮ್ಮನ್ನು ಕ್ಷಮಿಸು, ನಮ್ಮನ್ನು ಮನ್ನಿಸು. ನಿಜವಾಗ್ಲೂ ಗಂಗಾಳವು ಒಂದು ಪ್ರಾರ್ಥನೆಗೆ ಸಾದೃಶ್ಯವಾದದ್ದು. ಗಂಗಾಳವು ದೇವರ ವಾಕ್ಯಕ್ಕೆ ಸಾದೃಶ್ಯವಾದದ್ದು. ನಾವು ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡುವಾಗ, ನಾವು ಒಪ್ಪಿಕೊಳ್ಳುವುದಕ್ಕಾಗಿ ಅಥವಾ ಶುದ್ಧಿ ಮಾಡುವುದಕ್ಕಾಗಿ ತೆಗೆದುಕೊಳ್ಳಬೇಕಾದಂಥ ಅಲ್ಲಿ ಯೋಜನೆ ತೀರ್ಮಾನಗಳನ್ನು ಬರೆಯಲ್ಪಟ್ಟಿದೆ. ಸರಿ, ಯೋಹಾನನು ತನ್ನ ಮುಪ್ಪಿನ ಪ್ರಾಯದಲ್ಲಿ ಹೀಗೆ ಬರೆದಿದ್ದಾನೆ. ಏನು? 1:8 ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. 10ನೇ ವಚನ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದ್ರೆ ದೇವರನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ. ನೋಡಿ, ನಿಜವಾಗ್ಲೂ ನಾವು ಶುದ್ಧಿ ಆಗ್ಬೇಕಾ? ನಿಜವಾಗ್ಲೂ ಪರಿಶುದ್ಧರಾಗಬೇಕಾ? ನಿಜವಾದ ದೇವರ ಕೃಪೆಗೆ ನಾವು ಪಾತ್ರರಾಗಬೇಕಾ? ಹಾಗಿದ್ರೆ ನಮ್ಮ ಬಲಹೀನತೆಗಾಗಿ, ನಮ್ಮ ತಪ್ಪುಗಳಿಗಾಗಿ ನಾವು ದೇವರ ಮುಂದೆ ಒಪ್ಪಿಕೊಳ್ಳಲೇಬೇಕು, ಶುದ್ಧಿ ಆಗಲೇಬೇಕು. ಕರ್ತನು ನಮ್ಮ ಈ ಭಿನ್ನವನ್ನು, ಈ ಶುದ್ಧೀಕರಣದ ಭಿನ್ನವನ್ನು ಕೇಳಿ ಆತ ನಮ್ಮನ್ನು ಕ್ಷಮಿಸಲಿಕ್ಕಿದ್ದಾನೆ, ಆತ ನಮ್ಮನ್ನು ಸರಿಪಡಿಸಲಿಕ್ಕಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಇನ್ನು ಒಂದು ಗಂಗಾಳದ ವಿಷಯಕ್ಕೆ ನಾವು ಬರುವಾಗ, ಒಬ್ಬ ಸಹೋದರು ಆಗಲೇ ತೆಗೆದಂಥ ವಾಕ್ಯವನ್ನು ಓದಿ. ವಿಮೋಚನೆ ಕಂಡ 30ನೇ ಅಧ್ಯಾಯ 17ನೇ ವಾಕ್ಯ. ಯೆಹೋವನು ಮೋಶೆಗೆ ಮತ್ತು ಹೇಳಿದ್ದೇನೆಂದ್ರೆ, ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು, ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು. ಓಕೆ, ನೋಡಿ, ಈ ಗಂಗಾಳದ ಮತ್ತೊಂದು ಗಂಗಾಳದ ಮತ್ತೊಂದು ವ್ಯವಸ್ಥೆಯ ಕುರಿತಾಗಿ, ಅದು ಶುದ್ಧೀಕರಣ ಮಾಡುವಂಥದ್ದು. ನಮ್ಮ ಭಾರತ ದೇಶದಲ್ಲಿ ಕೂಡ ಈ
ಈ ಒಂದು ವ್ರತ, ಒಂದು ಆಚಾರ ಪದ್ಧತಿಗಳನ್ನು, ದೀಕ್ಷೆ ಏನಾದ್ರು ಮಾಡುವಾಗ ಅವರು ಶುದ್ಧಿ ಮಾಡಿಕೊಳ್ಳುವಂಥದ್ದು. ಉದಾಹರಣೆಗೆ ಒಂದು ಜಾತ್ರೆ, ಗಂಗಾ ಸ್ನಾನ ಅಂತ ಹೇಳ್ತಾರೆ, ಜಾತ್ರೆ ಮಾಡುವಾಗ ಮತ್ತು ಅವರದ್ದು ಒಂದು ಪೂಜಾ ಕಾರ್ಯಕ್ರಮಗಳು ಮಾಡುವಾಗ ಅಲ್ಲಿ ಒಂದು ಗಂಗಾಳ ಇಟ್ಟಿರ್ತಾರೆ, ಅದು ಶುದ್ಧಿ ಮಾಡಿಕೊಳ್ಳೋದಕ್ಕಾಗಿ. ಕೈಕಾಲ ಅದು ಒಂದು ಟ್ರೆಡಿಷನಲ್ ರೀತಿಯಲ್ಲಿ ಬಂದಿದೆ ಪ್ರೇರೆ. ಆದರೆ ಇದು ಕರ್ತನು ಅವರಿಗೆ ಸಾಂಪ್ರದಾಯಿಕವಾಗಿ ಇದನ್ನು ಮಾಡ್ರಿ ಎಂಬುದಾಗಿ ಅಲ್ಲ, ಹೊಸ ಒಡಂಬಡಿಕೆಗೆ ಅದ ವಿಶೇಷವಾದ ಅರ್ಥವನ್ನು ಕೊಡಲಿಕ್ಕೆ ಹಳೆ ಒಡಂಬಡಿಕೆಯಲ್ಲಿಯ ದೇವರು ಇಸ್ರಾಯೇಲರಿಗೆ ಅದನ್ನು ತೋರಿಸಿದನು, ಪ್ರತ್ಯಕ್ಷಪಡಿಸಿದನು ಪ್ರಿಯರೇ. ವಾಸ್ತವವಾಗಿ ಇದು ಆತ್ಮೀಕವಾದ ಶುದ್ಧೀಕರಣ, ಆತ್ಮೀಕವಾದಂಥ ರೀತಿಯಲ್ಲಿ ನಮ್ಮನ್ನು ಪರಿಶುಭ್ರಗೊಳಿಸುವುದಕ್ಕಾಗಿ ಅಥವಾ ನಮ್ಮನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಿ ಇರುವಂಥ ಒಂದು ವ್ಯವಸ್ಥೆ ಆಗಿದೆ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾವು ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಲ್ಲಿ ಗಮನಿಸುವಾಗ, ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನ, ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರ ಪಾದಗಳನ್ನು ತೊಳೆಯುವಂಥ ಸಂದರ್ಭದಲ್ಲಿ ಆದಂಥ ಒಂದು ಅಲ್ಲಿ ಸಂಭಾಷಣೆ ಕುರಿತಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. 13ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಯೇಸು ಅವನಿಗೆ, ನಾನು ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನು ತೊಳೆಯಬೇಕಾಗಿರುವುದಿಲ್ಲ. ಅವನ ಮೈಯೆಲ್ಲ ಶುದ್ಧವಾಗಿದೆ, ನೀವು ಶುದ್ಧರಾಗಿದ್ದೀರಿ. ಸಾಕು. ನೋಡಿ, ಯೇಸು ಕ್ರಿಸ್ತನ ಪೇತ್ರನ ಕಾಲುಗಳನ್ನು, ಅಂದರೆ ಎಲ್ಲರ ಕಾಲುಗಳನ್ನು ತೊಳೆಯುವ ಸಂದರ್ಭದಲ್ಲಿ ಪೇತ್ರನ ಕಾಲನ್ನು ತೊಳೆಯುವುದಕ್ಕೆ ಬಂದಾಗ ಪೇತ್ರ ಹೇಳಿದಂಥ ಮಾತು ಏನಂತ ಹೇಳ್ತಾ ಇದ್ದಾನೆ, ಕರ್ತನೇ, ನೋಡಿ, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು, 8ನೇ ವಚನ ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಸೀಮೋನ್ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೈಗಳನ್ನೂ ತಲೆಯನ್ನೂ ಸಹ ತೊಳೆಯಬೇಕು ಅಂದನು. ಕೈಗಳನ್ನು ತಲೆಯನ್ನೂ ಸಹ ತೊಳೆಯಬೇಕು. ಅದಕ್ಕೆ ಸ್ವಾಮಿ ಹೇಳಿದ್ದು, ಸ್ನಾನ ಮಾಡಿಕೊಂಡವನಿಗೆ ಕೈಕಾಲುಗಳನ್ನು ತೊಳೆದಲ್ಲ ಬೇರೆ ಏನು ತೊಳೆಯುವ ಅಗತ್ಯ ಇಲ್ಲ. ಈ ಸ್ನಾನ ಮಾಡಿಕೊಂಡಿರುವವರು ಯಾರು? ಸ್ನಾನ ಮಾಡಿಕೊಳ್ಳದೇ ಇರತಕ್ಕಂಥವ್ರು ಯಾರು? ಪೇತ್ರನಿಗೆ ಯಾವ ಅರ್ಥದಲ್ಲಿ ಕರ್ತನು ಹೇಳಿದ್ದಾನೆ? ಯಾಜಕನು ಗಂಗಾಳದ ಹತ್ರ ಹೋಗಿ ಕಾಲುಗಳನ್ನು ಯಾಕೆ ತೊಳೆದುಕೊಳ್ಳಬೇಕು? ಯಾಕಂದ್ರೆ ಆಲ್ರೆಡಿ ಯಾಜಕನು ಇಂಥವನೇ ಆಗಬೇಕೆಂಬುದಾಗಿ ದೀಕ್ಷೆ ಕೊಡುವಾಗಲೇ ಅವರನ್ನು ಪ್ರತಿಷ್ಠೆ ಮಾಡಿರ್ತಾರೆ ಪ್ರೇರೆ. ಲೇವಿ ಕುಲದವರು ಯಾಜಕರಾಗಬೇಕು, ಲೇವಿ ಕುಲದವರಲ್ಲಿ ಅಹರೋನನ ಸಂತತಿಯವರು ಯಾಜಕರಾಗಬೇಕು. ಆಗಬೇಕಾದವರು ಮೊದಲೇ ಅನುಭವಿಗಳು ಮತ್ತು ಮೋಶೆಯ ನಾಯಕತ್ವದವರಿಗೆ ದೀಕ್ಷೆ ಆಗಿರುತ್ತದೆ. ದೀಕ್ಷೆ ಅಂದರೆ ಅವರು ಯಾಜಕತ್ವಕ್ಕೆ ನೇಮಿಸಲ್ಪಟ್ಟವರು. ಆದರೆ ಗುಡಾರದ ಹತ್ರ ಬಂದು ಯಾಕೆ ಗಂಗಾಳದ ಹತ್ರ ಕಾಲುಗಳನ್ನು ತೊಳೆದುಕೊಳ್ಳಬೇಕು? ಅದೇ ವಚನ ಬರೆಯಲ್ಪಟ್ಟಿದೆ, ಸ್ನಾನ ಮಾಡಿಕೊಂಡವನಂದ್ರೆ ಮೊದಲೇ ನೇಮಿಸಲ್ಪಟ್ಟವನು, ಮೊದಲೇ ದೀಕ್ಷೆ ಹೊಂದಿದವನು, ಮೊದಲೇ ಆಯ್ಕೆಯಾದವನಿಗೆ ಅಥವಾ ನೇಮಿಸಲ್ಪಟ್ಟವನಿಗೆ ಅವನ ಕೈಕಾಲುಗಳು ತೊಳೆದರೆ ಸಾಕು. ಅಂದರೆ ಒಬ್ಬ ವಿಶ್ವಾಸಿಗೆ ಹೋಲಿಕೆಯಾಗಿ ಕರ್ತನು ಇಲ್ಲಿ ಮಾತನಾಡುವುದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಪ್ರಿಯರೇ. ಏನಂದ್ರೆ, ಸ್ನಾನ ಮಾಡಿಸಿಕೊಂಡವನಿಗೆ ಅವನ ಕೈಕಾಲುಗಳನ್ನು ಪ್ರತಿದಿನ ತೊಳಿತಾರೆ, ಪದೇ ಪದೇ ತೊಳಿತಾರೆ, ಪ್ರತಿದಿನ ಕೂಡ ತೊಳಿತಾರೆ. ಅಂದರೆ ಒಂದು ಸಾರಿ ಸ್ನಾನ ಆಗಿದೆ ಅಂದರೆ ಒಂದು ಸಾರಿ ರಕ್ಷಿಸಲ್ಪಟ್ಟಿದ್ದಾನೆ, ಆದರೆ ಪ್ರತಿದಿನ ಕೈಕಾಲುಗಳನ್ನು ತೊಳಿಬೇಕು. ಇದು ಪಾಪವನ್ನು ತೊಳೆದುಕೊಳ್ಳುವ ಕೈಕಾಲುಗಳ ಸೂಚನೆ ಅಲ್ಲ, ಬಲಹೀನತೆಗಳನ್ನು ತೊಳೆದುಕೊಳ್ಳುವುದಕ್ಕೆ ಸೂಚನೆ ಆಗಿದೆ. ಪಾಪವನ್ನು ತೊಳೆದುಕೊಳ್ಳುವುದಕ್ಕಾಗಿ ಒಮ್ಮೆ ನಾವು ಪಶ್ಚಾತ್ತಾಪಪಟ್ಟು ರಕ್ಷಿಸಲ್ಪಟ್ಟಿದ್ದೇವೆ, ನಮ್ಮ ಪಾಪಗಳನ್ನು ತೊಳ್ಕೊಂಡಿದ್ದೇವೆ. ಆದರೆ ನಮ್ಮ ಬಲಹೀನತೆಗಳನ್ನು ತೊಳೆದುಕೊಳ್ಳೋದಕ್ಕಾಗಿ ಪ್ರತಿದಿನವೂ ಕೂಡ ಕರ್ತನ ಮುಂದೆ ನಾವು ಒಪ್ಪಿಕೊಳ್ಳಬೇಕಾಗಿದೆ, ನಾವು ತಗ್ಗಿಸಿಕೊಳ್ಳಬೇಕಾಗಿದೆ. ಅದರ ಸೂಚನೆ ಪ್ರೇರೆ. ಉದಾಹರಣೆಗೆ ಪೌಲನು ರೋಮ ಸಭೆಗೆ ಬರೆಯುತ್ತಾ, ರೋಮಪುರದ ಸಭೆಗೆ 7ನೇ ಅಧ್ಯಾಯ 14ನೇ ವಚನದಲ್ಲಿ, ರೋಮಪುರದ ಬರೆದ ಪತ್ರಿಕೆ 7ನೇ ಅಧ್ಯಾಯ 14ನೇ ವಚನ,
ಧರ್ಮಶಾಸ್ತ್ರವು 7:18 ಸಹೋದರಿ, ನಾನು ಓದ್ತೀನಿ. 7:18, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನು ಮಾಡುವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದು ನನಗೆ ಕೆಟ್ಟದ್ದೇ ಸಿದ್ಧವಾಗಿ ನಿಯಮ ನನಗೆ ಕಾಣಬರುತ್ತದೆ. ಅಂದರೆ ಒಳ್ಳೆಯದನ್ನು ಮಾಡಬೇಕು ಅಂತ ಇದ್ದೇನೆ, ಆದರೆ ಕೆಟ್ಟದ್ದು ಮಾಡುತ್ತಾ ಇದ್ದೇನೆ, ಅದು ನನಗೆ ಗೊತ್ತಿಲ್ಲ. ನನ್ನಲ್ಲಿ ನೆಲೆಗೊಂಡಿರೋ ಪಾಪ, ಈ ಪಾಪವು ನರಕದ ಶಿಕ್ಷೆಯನ್ನು ಕೊಡಿಸುವಂಥ ಪಾಪವಲ್ಲ ಈ ಪಾಪ. ಯಾಕಂದರೆ ಒಮ್ಮೆ ಪೌಲನು ನರಕದ ಶಿಕ್ಷೆಯನ್ನು ಕೊಡುವಂಥ ಪಾಪದಿಂದ, ದೋಷದಿಂದ ವಿಮುಕ್ತನಾಗಿದ್ದಾನೆ, ಬಿಡುಗಡೆ ಹೊಂದಿದ್ದಾನೆ. ಅವನು ಪ್ರತ್ಯೇಕವಾಗಿದ್ದಾನೆ, ಅದನ್ನು ಒಪ್ಪಿಕೊಂಡಿದ್ದಾನೆ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಅಯ್ಯೋ ನಾನೆಷ್ಟು ಘೋರ ಪಾಪಿ ಎಂಬುದಾಗಿ ಆತನು ಕರ್ತನಿಂದ ಶುದ್ಧೀಕರಣವಾಗಿದ್ದಾನೆ. ಆದರೆ ಈ ಪಾಪ ಯಾವುದು ಪ್ರಿಯರೇ? ಇದು ಯಾವುದಂದ್ರೆ ಪ್ರತಿದಿನವೂ ಕರ್ತನ ವಾಕ್ಯದ ಮೂಲಕವಾಗಿ, ಆತನ ಸಾನ್ನಿಧ್ಯದ ಮೂಲಕವಾಗಿ ತೊಳೆದುಕೊಳ್ಳುವುದಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ಳುವಂಥದ್ದು. ನಮಗೆ ಈ ಭಾಗವು ಇನ್ನೂ ಸ್ಪಷ್ಟವಾಗಿ ಅರ್ಥವಾಗಬೇಕಾದ್ರೆ ಯೋಹಾನನು ಇದರ ವಿಷಯದಲ್ಲಿ ಬರೆಯುತ್ತಾನೆ ಪ್ರಿಯರೇ. ಯೋಹಾನನ ಪತ್ರಿಕೆ ಯೋಹಾನ 2ನೇ ಯೋಹಾನು ಬರೆದ ಪತ್ರಿಕೆ 1ನೇ ಅಧ್ಯಾಯ ಇರೋದು 17ನೇ ವಾಕ್ಯ, 16-17. ಅಲ್ಲಿ ಮರಣಕರವಾದ ಪಾಪ ಉಂಟು, ಈ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ, ಆದರೂ ಮರಣಕರವಲ್ಲದ ಪಾಪ ಉಂಟು. ನೋಡಿ, ಮರಣಕರವಾದ ಪಾಪ ಮತ್ತು ಮರಣಕರವಲ್ಲದ ಪಾಪ. ಈ ಮರಣಕರವಾದ ಪಾಪ ಯಾವುದು? ಮರಣಕರವಾದ ಪಾಪವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನ. ಮರಣಕರವಲ್ಲದ ಪಾಪ ಯಾವುದು? ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 8-10. ಮರಣಕರವಲ್ಲದ್ದು ಅಂದರೆ ವಿಶ್ವಾಸಿ ಒಪ್ಪಿಕೊಳ್ಳಬೇಕಾಗಿರುವುದು, ಮರಣಕರವಾದದ್ದು ಒಬ್ಬ ಅವಿಶ್ವಾಸಿ ಪಾಪಿ ಒಪ್ಪಿಕೊಳ್ಳಬೇಕಾಗಿರುವುದು. ಅದು ಮರಣಕರವಾದದ್ದು. ಒಪ್ಪಿಕೊಳ್ಳದಿದ್ರೆ ಅವನು ಕ್ಷಮಿಸಲ್ಪಡುವುದಿಲ್ಲ, ಅವನು ನಾಶವಾಗ್ತಾನೆ. ಈಗಾಗಲೇ ನಾವು ಒಪ್ಪಿಕೊಂಡಿದ್ದೇವೆ, ಕರ್ತನೇ ನಾನು ಪಾಪಿ, ನನ್ನನ್ನು ಕ್ಷಮಿಸು, ನಿನ್ನ ಮಗನಾಗಿ ಮಗಳಾಗಿ ಮಾಡಿಕೊ ಎಂಬುದಾಗಿ ಒಪ್ಪಿಕೊಂಡಿದ್ದೇವೆ. ಈಗ ನಾವು ನೀತಿವಂತರಾಗಿ ನಿರ್ಣಯ ಹೊಂದಿದ್ದೇವೆ. ಆದರೂ ಮರಣಕರವಲ್ಲದ ಪಾಪಗಳು ನಮ್ಮಲ್ಲಿ ಅಥವಾ ನಮ್ಮಿಂದ ಅನುದಿನವೂ ನಡೀತಲೇ ಇರ್ತವೆ. ಇದನ್ನ ಬೈಬಲ್ ಭಾಷೆಯಲ್ಲಿ ಮರಣಕರವಲ್ಲದ ಪಾಪಗಳು ಎಂಬುದಾಗಿ ಮೆನ್ಷನ್ ಮಾಡಿದರೆ ಅದನ್ನು ಹೀಗೂ ಕೂಡ ಹೇಳ್ಬೋದು, ಬಲಹೀನತೆ, ವಿಶ್ವಾಸಿಯ ಬಲಹೀನತೆ. ಯಾಕಂದರೆ ಅಭ್ಯಾಸಪೂರ್ವಕವಾಗಿ ಮಾಡುವಂಥ ಪಾಪವು ಮರಣಕರವಾದ ಪಾಪ. ನಾವು ಪಾಪಿಗಳಾಗಿದ್ದಾಗ ಅಭ್ಯಾಸಪೂರ್ವಕವಾಗಿ ಪಾಪ ಮಾಡುತ್ತಿದ್ದೆವು. ಆದರೆ ಕ್ರಿಸ್ತನನ್ನು ಕಂಡುಕೊಂಡು ಶುದ್ಧೀಕರಣವಾಗಿ ರಕ್ಷಿಸಲ್ಪಟ್ಟ ಮೇಲೆ ಇನ್ನು ಅಭ್ಯಾಸಪೂರ್ವಕವಾಗಿ ತಪ್ಪುಗಳನ್ನು, ಪಾಪಗಳನ್ನು ಮಾಡೋದಿಲ್ಲ, ಆಕಸ್ಮಿಕವಾಗಿ ನಮ್ಮಿಂದ ನಡೆಯುತ್ತೆ. ಸೊ ನಾನು ಅಕಸ್ಮಿತವಾಗಿ ಕೂಡ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬ್ರದರ್ ಸಿಸ್ಟರ್, ನಾನು ಅಕಸ್ಮಿತವಾಗಿ ಕೂಡ ತಪ್ಪು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಅಷ್ಟು ಪರಿಪೂರ್ಣವಾಗಿ ಶುದ್ಧತೆಯಿಂದ ಇರುವುದಕ್ಕಾಗಿ ಈ ಶರೀರವು ನಮಗೆ ಒಪ್ಕೊಳ್ಳೋದಿಲ್ಲ. ಫ್ಲೆಶ್ ಕ್ಯಾನ್ ನಾಟ್ ಸಪೋರ್ಟ್, ಇದು ನಮಗೆ ಸಪೋರ್ಟ್ ಮಾಡೋದಿಲ್ಲ. ಸಂಪೂರ್ಣವಾಗಿ ಶುದ್ಧಿಯಾಗಿ ಪರಿಪೂರ್ಣತೆಯಿಂದ ಇರುವುದಕ್ಕೆ ಶರೀರವು ನಮಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕೆ ಸಪೋರ್ಟ್ ಮಾಡೋದಿಲ್ಲ? ಶರೀರವು ಲೋಕಕ್ಕೆ ಬೇಗನೆ ಆಕರ್ಷಿತವಾಗುವಂಥದ್ದು. ಒಂದು ದೃಶ್ಯ ನೋಡಿದ ಕೂಡಲೇ, ಒಂದು ಫೋಟೋ ನೋಡಿದ ಕೂಡಲೇ, ಒಂದು ವಸ್ತು ನೋಡಿದ ಕೂಡಲೇ ಆಕರ್ಷಿತವಾಗುವಂಥದ್ದು. ನಾವಿನ್ನು ಶರೀರದಲ್ಲಿ ಇರೋದ್ರಿಂದ ಶರೀರವು ಅಷ್ಟು ಸುಲಭವಾಗಿ ನಮ್ಮನ್ನು ಪರಿಪೂರ್ಣ ಮಟ್ಟಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ರೋಮ ಸಭೆಗೆ ಪೌಲನು ಬರೀತಾ ಇದ್ದಾನೆ, ಈ ದೇಹ ವಿಮೋಚನೆಗಾಗಿ ಕೂಡ ಎದುರು ನೋಡ್ತಾ ಇದ್ದೇವೆ. ಈಗ ನಾವು ಎದುರು ನೋಡ್ತಾ ಇರೋದು ಆತ್ಮರಕ್ಷಣೆಗಾಗಿ ಅಲ್ಲ, ದೇಹ ರಕ್ಷಣೆಗಾಗಿ. ಅಪೊಸ್ತಲನಂತ ಪೌಲನೆಂಬುದಾಗಿ ನಾನು ಉಪಯೋಗಿಸ್ತೇನೆ.
ಇಬ್ರಿ ಗ್ರಂಥಕರ್ತನು ಪೌಲ್ ಎಂಬುದಾಗಿ 9ನೇ ಅಧ್ಯಾಯ 28ನೇ ವಚನದಲ್ಲಿ ಏನು, ಆತನು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೋಸ್ಕರವಾಗಿ ಆತನು 2ನೇ ಸಾರಿ ಕಾಣಿಸಿಕೊಳ್ಳುವನು. ಯಾಕೆ ನಾವು ನಿರೀಕ್ಷಿಸಿಕೊಳ್ತಾ ಇದ್ದೇವೆ? ಯಾಕಂದ್ರೆ ನಮಗಿನ್ನೂ ದೇಹ ವಿಮೋಚನೆ ಆಗಲಿಲ್ಲ. ನಾವಿನ್ನೂ ಪಾಪಮಯವಾದ, ಬಲಹೀನತೆಯುಳ್ಳ ಅಥವಾ ನಶಿಸಿ ಹೋಗೋ ದೇಹದಲ್ಲಿದ್ದೇವೆ. ಈ ದೇಹವನ್ನು ವಿಮೋಚಿಸುವುದಕ್ಕಾಗಿ ಆತನು ಪ್ರತ್ಯಕ್ಷನಾಗಿ ಬರ್ತಾನೆ ಬೇರೆ. ಹಾಗಾಗಿ ಮರಣಕರವಾದ ಪಾಪವಿದೆ, ಮರಣಕರವಲ್ಲದ ಪಾಪವಿದೆ. ಈ ಮರಣಕರವಾದ ಪಾಪವು ಅವಿಶ್ವಾಸಿಗಳಿಗೂ, ಯೇಸು ಕ್ರಿಸ್ತನ ನಂಬದೇ ಇರುವಂಥವ್ರಿಗೂ ಮತ್ತು ಪಾಪಗಳನ್ನು ಒಪ್ಪಿಕೊಳ್ಳದಿರ್ತಕ್ಕಂಥವ್ರಿಗೆ ಸಂಬಂಧಪಟ್ಟದ್ದು ಮರಣಕರವಾದ ಪಾಪ. ಈಗ ನಾವು ನಂಬಿದ್ದರಿಂದ ವಿಶ್ವಾಸಿಗಳಾಗಿದ್ದೇವೆ, ಆತ್ಮೀಕರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಮರಣಕರವಲ್ಲದ ಪಾಪವು ನಮ್ಮ ಮೇಲೆ ದಾಳಿ ಮಾಡುವಂಥದ್ದು ಅಥವಾ ಬಲಹೀನತೆಗಳು ನಮ್ಮಲ್ಲಿ ಏರ್ಪಡುವಂಥದ್ದಾಗಿದೆ ಪ್ರೇರೆ. ಹಾಗಾಗಿ ಒಮ್ಮೆ ಅವನು ದೀಕ್ಷೆ ಆಗಿದ್ದಾನೆ, ದೀಕ್ಷೆ ತೆಗೆದುಕೊಂಡಿದ್ದಾನೆ, ಯಾಜಕನು ಅಹರೋನ ಮತ್ತು ಮೋಶ ಮೂಲಕವಾಗಿ ದೀಕ್ಷೆ ಆಗಿದೆ ಅಂದರೆ ಅವರು ಈ ಯಾಜಕೋದ್ಯೋಗಕ್ಕೆ ನೇಮಿಸಲ್ಪಟ್ಟವರು, ಅರ್ಹರು, ಯೋಗ್ಯರು ಎಂಬುದಾಗಿ. ಆದರೆ ಪ್ರತಿ ಬಾರಿ ಗುಡಾರದ ಹತ್ರ ಬಂದು ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು ಅಂದರೆ ಅವನ ಬಲಹೀನತೆ ವಿಷಯದಲ್ಲಿ ತೋರಿಸುವಂಥದ್ದು ಅಥವಾ ತಾತ್ಕಾಲಿಕವಾಗಿ ತಕ್ಷಣವೇ ಶುದ್ಧಿಯಾಗುವುದಕ್ಕಾಗಿ ತೋರಿಸುವಂಥದ್ದು ಪ್ರೇರೆ. ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ ನಂತರ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನದಲ್ಲಿ ಆ ಪೆಂತೆಕೋಸ್ತು ಪಂಚಾಶತ್ತಮ ದಿನದ ಹಬ್ಬದ ದಿನದಲ್ಲಿ ಅವರೆಲ್ಲರೂ ಹಾಗೆ ಒಪ್ಪಿಕೊಂಡರು. ಆ ಸ್ವಾಮಿಗಳೇ, ಅಯ್ಯನವರೇ, ನಾವು ಏನು ಮಾಡಬೇಕು, ರಕ್ಷಣೆ ಹೊಂದಕ್ಕೆ ಏನು ಮಾಡಬೇಕಂತ ಒಪ್ಪಿಕೊಂಡರು. ಸೊ ಅವರು ಮರಣಕರವಾದ ಪಾಪದಿಂದ ಬಿಡಿಸಲ್ಪಡೋದಕ್ಕೆ ಇಚ್ಛೆ ಉಳ್ಳವರು. ಒಪ್ಪಿಕೊಂಡ ನಂತರ ಅವರು ಶುದ್ಧಿಯಾದರು. ಈಗ ನಾವು ಒಪ್ಪಿಕೊಂಡಿದ್ದೇವೆ, ದೀಕ್ಷಾಸ್ಥಾನವಾಗಿದೆ, ಕೆಲವರು ಸೇವೆಯಲ್ಲಿದ್ದೇವೆ, ಸಭೆ ನಡೆಸ್ತಾ ಇದ್ದೇವೆ, ಸುವಾರ್ತೆ ಸಾರ್ತಾ ಇದ್ದೇವೆ, ವಾಕ್ಯ ಹೇಳ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ನಾವು ಸಂಪೂರ್ಣರ, ನಾವು ಪರಿಪೂರ್ಣರ ಅಲ್ಲ. ನಮ್ಮಲ್ಲಿ ಪ್ರತಿದಿನವೂ ಕೂಡ ಆ ಬಲಹೀನತೆಗಳು ಏರ್ಪಡ್ತಾ ಇದೆ. ಆಕಸ್ಮಿಕವಾದಂಥ ಆ ದೇವರಿಗೆ ಆ ವಿಧೇಯತೆ ಏರ್ಪಡ್ತಾ ಇದೆ. ಹಾಗಾಗಿ ಪ್ರತಿದಿನವೂ ನಾವು ಶುದ್ಧಿ ಆಗಲೇಬೇಕು. ವಾಕ್ಯದಿಂದಲೂ, ಪ್ರಾರ್ಥನೆಯಿಂದಲೂ ಮತ್ತು ಅನ್ಯೂನತೆಯಿಂದಲೂ ಶುದ್ಧೀಕರಣ. 3 ವಿಷಯದಲ್ಲಿ ಶುದ್ಧೀಕರಣ: ದೇವರ ವಾಕ್ಯದಿಂದ ಶುದ್ಧೀಕರಣ, ಪ್ರಾರ್ಥನೆಯಿಂದಲೂ ಶುದ್ಧೀಕರಣ ಮತ್ತು ಅನ್ಯೂನತೆ ದೇವಜನರ ಅನ್ಯೂನತೆಯಿಂದ ನಾವು ಶುದ್ಧಿ ಆಗಬಹುದು ಪ್ರೇರೆ. ದೇವಜನರ ಅನ್ಯೂನತೆಯು ಅಥವಾ ಒಂದು ಸಭಾ ಅನ್ಯೂನತೆಯು, ಸಭಾ ನಡವಳಿಕೆಯು ನಮ್ಮನ್ನು ಶುದ್ಧಿ ಮಾಡಲಿಕ್ಕೆ ಸಮರ್ಥವುಳ್ಳದ್ದು, ಯೋಗ್ಯವಾದದ್ದು ಆಗಿದೆ ಪ್ರೇರೆ. ಸೊ ಹಾಗಾಗಿ ಈ ಗಂಗಾಳವು ಯಾಜಕರನ್ನು ಅದು ಶುದ್ಧಿ ಮಾಡೋದಕ್ಕೆ ಇಚ್ಛೆ ಉಳ್ಳದ್ದು, ಸಮರ್ಥವುಳ್ಳದ್ದು ಎಂಬುದಾಗಿ ಕೂಡ ನಾವು ಬರೆಯಲ್ಪಟ್ಟಿದೆ. ಶುದ್ಧೀಕರಣವು ಎಂಬುದಾಗಿ ನೋಡುವಾಗ ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು ಮತ್ತು ಈ ವೃತ್ತಿಯನ್ನು ಸಂಪೂರ್ಣವಾಗಿ ಆತನು ತಾನೇ ನೆರವೇರಿಸಿದ್ದಾನೆ ಶುದ್ಧೀಕರಣದ ವಿಷಯದಲ್ಲಿ. ಒಂದು ವೇಳೆ ಆ ಗಂಗಾಳವು ಯಾಜಕರ ಕೈಕಾಲುಗಳನ್ನು ಶುದ್ಧಿ ಮಾಡುವುದಾಗಿದ್ದರೆ, ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಂಪೂರ್ಣವಾಗಿ ಶುದ್ಧಿ ಮಾಡಿರುವುದಕ್ಕೆ ಸೂಚನೆ ಆಗಿದೆ. ಹೆಬ್ರಿ ಗ್ರಂಥಕರ್ತನು ಬರೀತಾ ಇದ್ದಾನೆ 9ನೇ ಅಧ್ಯಾಯ 9:14 ಇಬ್ರಿಯರಿಗೆ ಬರೆದ ಪತ್ರಿಕೆ 9:14 ಗಮನಿಸುವಾಗ, ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಗಂಗಾಳವು ಅವರ ಶರೀರದ ಕೊಳೆಯನ್ನು ಹೋಗಲಾಡಿಸಿ ಶುದ್ಧಿ ಮಾಡುವುದಾಗಿದ್ದರೆ, ಕ್ರಿಸ್ತನ ರಕ್ತವು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸನ್ನು, ನಮ್ಮ ಶರೀರ ಪ್ರಾಣಾತ್ಮಗಳನ್ನು ಶುದ್ಧಿ ಮಾಡುವಂಥದ್ದು. ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳು ಶುದ್ಧಿ ಮಾಡುವಂಥದ್ದು, ಪ್ರಾರ್ಥನೆಯು ಶುದ್ಧಿ ಮಾಡುವಂಥದ್ದು, ಅನ್ಯೋನ್ಯತೆ ಶುದ್ಧಿ ಮಾಡುವಂಥದ್ದು, ಕ್ರಿಸ್ತನ ರಕ್ತವು ಕೂಡ ನಮ್ಮನ್ನು ಶುದ್ಧಿ ಮಾಡುವಂಥದ್ದು. ಪ್ರೇರೆ, ಪ್ರತಿದಿನವೂ ಈ ಶುದ್ಧೀಕರಣದ ವಿಷಯದಲ್ಲಿ ನಾವು ಬಹಳಷ್ಟು ಜಾಗೃತಿಯಿಂದಿರೋಣ.
ಅದಕ್ಕಿಂತ ಧನ್ಯಕರವಾದದ್ದು ಬೇರೆ ಯಾವುದಿಲ್ಲ ಪ್ರೇರೆ. ಅದಕ್ಕಿಂತ ಧನ್ಯಕರವಾದದ್ದು. ಭಕ್ತನಂತ ದಾವಿದನು 119ನೇ ಕೀರ್ತನೆ ನನಗೆ ಬಹಳ ಪ್ರಾಮುಖ್ಯವಾಗಿ ಬಹಳ ಆಸೆ ತರುವಂತಹ ಒಂದು ವಾಕ್ಯ ಭಾಗ. 119, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು, ಏನಂತ ಇದೆ, ನಿನಗೆ ವಿರೋಧವಾಗಿ 119:11 11, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಯಾಕೆ ಇಟ್ಟುಕೊಂಡಿದ್ದೇನೆ? ಯಾಕಂದ್ರೆ ನಿನ್ನ ನುಡಿಗಳು ನನ್ನ ಹೃದಯವನ್ನು, ನನ್ನ ಮನಸ್ಸನ್ನು, ನನ್ನ ಅಂತರಾತ್ಮವನ್ನು ಶುದ್ಧಿ ಮಾಡುವಂಥದ್ದು, ತೊಳೆಯುವಂಥದ್ದು, ನನ್ನನ್ನು ಸರಿಪಡಿಸುವಂಥದ್ದು, ನನ್ನನ್ನು ಕ್ರಮ ಪದ್ಧತಿಗೆ ನಡೆಸುವಂಥದ್ದು. ಹಾಗಾಗಿ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಮತ್ತು 11ನೇ ವಚನದಲ್ಲಿ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ಅಂದರೆ ವಿರೋಧವಾಗಿ ಪಾಪ ಮಾಡುವುದಕ್ಕೆ ಸಂಭವ ಬರ್ತದೆ. ಆ ಸನ್ನಿವೇಶ ನಾವು ಎದುರಿಸ್ತೀವಿ. ಕೆಲವು ಸಾರಿ ದುಡುಕುತ್ತೇವೆ, ಕೆಲವು ಸಾರಿ ತಪ್ಪು ಮಾಡುತ್ತೇವೆ, ಎಡುತ್ತೇವೆ. ಆಗ ನಿನ್ನ ನುಡಿಗಳು, ನಿನ್ನ ವಾಕ್ಯಗಳು ನನ್ನ ಶುದ್ಧಿ ಮಾಡಲಿಕ್ಕೆ ಅಥವಾ ಪರಿಶುಭ್ರಗೊಳಿಸಲಿಕ್ಕೆ ಎಷ್ಟೋ ಸಹಾಯವಾಗ್ತಾ ಇದೆ. ಪ್ರಿಯರೇ, ವಾಕ್ಯದಲ್ಲಿ ಜೀವ ಇದೆ, ವಾಕ್ಯವು ಬೆಳಕಾಗಿದೆ, ವಾಕ್ಯವು ಶಕ್ತಿಯಿಂದ ಕೂಡಿದೆ ಮತ್ತು ವಾಕ್ಯವು ನಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ. ಆ ವಾಕ್ಯಗಳಿಂದ ನಾವು ಶುಭ್ರಗೊಳಿಸ್ಕೊಳ್ಳೋಣ, ಪರಿಶುದ್ಧಗೊಳಿಸಿ ಕರ್ತನಿಗೆ ಇನ್ನೂ ಸಮೀಪಸ್ಥರಾಗಿ ಮುಂದುವರಿಯೋಣ. ದೇವರ ಚಿತ್ತವಾದರೆ ಮುಂದಿನ ವಾರದಲ್ಲಿ ಉಳಿದ ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಅವಕಾಶ ಕೊಟ್ಟ ಸಹೋದರಿಗೂ ಮತ್ತು ಎಲ್ಲ ಪ್ರಿಯ ಜೊತೆ ಹಿರಿಯರಿಗೂ ಸೇವಕರಿಗೂ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರೀತಿಯಿಂದ ವಂದಿಸ್ತೇನೆ.